जय राधा माधव कुंज बिहारी, जय राधा माधव कुंज बिहारी, जय गोपी जन वल्लभ गिरिवरधारी, जय गोपी जन वल्लभ गिरिवरधारी, यशोदनन्दन व्रज जनरञ्जन, यशोदनन्दन व्रज जनरञ्जन, यमुनतीरा वनचारी, यमुनतीरा वनचारी, जय राधा माधव कुंज बिहारी, जय राधा माधव कुंज बिहारी, हरे कृष्ण 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 हरे हरे, हरे राम 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 हरे हरे। ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिय। वाञ्छाकल्पतरुभ्यश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिधि नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि। जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौरभक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕೋನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಬುಕ್ ರೀಡಿಂಗ್ ಕ್ಲಾಸಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರಭಕ್ತ ವೃಂದ. जय जय श्री चैतन्य जय नित्यानंद, जय अद्वैत गौरभक्तवृंद। जयो जयो श्री चैतन्य जयो नित्यानंद, जय द्वैत चंद्र जय गौरभक्त वृंद. जय जय नित्यानंद जय जय श्री चैतन्य जय नित्यानंद, जय द्वैत चंद्र जय गौरभक्तवृंद। जयो जयो श्री चैतन्य जयो नित्यानंद, जय द्वैत चंद्र जय गौरभक्त वृंद. जय जय श्री चैतन्य जय नित्यानंद, जय द्वैत चंद्र जय गौरभक्तवृंद. ಚೈತನ್ಯ ಚರಿತಾಮೃತ ಮೊದಲನೇ ಸಂಪುಟ ಆದಿಲೀಲಾ, ಅಧ್ಯಾಯ 7, ಶ್ಲೋಕ 143. ಕೃಷ್ಣೇರ ಚರಣೇಹಾಯ ಯದಿ ಅನುರಾಗ, ಕೃಷ್ಣವೇಣು ಅನ್ಯತ್ರ ತಾರಾ ನಾಹಿ ರಾಹೇ ರಾಗ. ಕಾಂತಮಣಿ ಮಾತಾಜಿ, ಕಾಂತಮಣಿ ಮಾತಾಜಿ ಓದಿ. हरे कृष्ण माता जी। कृष्णेर चरणे यदि अनुराग, कृष्ण विनु अन्यत्र तारण हिरहिराग. ಅನುವಾದ: ವ್ಯಕ್ತಿಯು ದೇವೋತ್ತಮನಲ್ಲಿ ಪದಗಳ ಅರ್ಥವನ್ನು ಓದಿ. ಸರಿ ಮಾತಾಜಿ. ಕೃಷ್ಣನ ಚರಣೆ ಪಾದಕಮಲದಲ್ಲಿ ಹರಿಹಯ ಆಗುವುದು. ಯದಿ ಒಂದು ಪಕ್ಷ,
ಅನುರಾಗ ಅನುರಕ್ತಿ ಕೃಷ್ಣ ದೇವೋತ್ತಮ ಪರಮಪುರುಷ ವಿನು ಇಲ್ಲದೆ ಅನ್ಯತ್ರ ಬೇರೆ ಕಡೆ ತಾರ ಅವನ ನಾಹಿ ಅಲ್ಲಿ ಇಲ್ಲ ರಹೆ ಇರುವುದು ರಾಗ ಅನುರಕ್ತಿ. ಅನುವಾದ: ವ್ಯಕ್ತಿಯು ದೇವೋತ್ತಮನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಕೃಷ್ಣನ ಪಾದಕಮಲಗಳಲ್ಲಿ ಅನುರಕ್ತನಾದರೆ ಕ್ರಮೇಣ ಬೇರೆ ಎಲ್ಲದರಲ್ಲೂ ಇರುವ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಭಾವಾರ್ಥ: ಇದು ಭಕ್ತಿ ಸೇವೆಯಲ್ಲಿನ ಪ್ರಗತಿಯ ಒಂದು ಪರೀಕ್ಷೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ 11.2.42 ಭಕ್ತಿರ್ ಪರೇಶಾನುಭವೋ ವಿರಕ್ತಿರ್ ಅನ್ಯಚ, ಅಂದರೆ ಭಕ್ತಿಯಲ್ಲಿ ಭಕ್ತರ ಏಕಮೇವ ಅನುರಕ್ತಿಯು ಕೃಷ್ಣನಲ್ಲಿ ಮಾತ್ರ. ಬೇರೆ ಅನೇಕ ಸಂಗತಿಗಳಲ್ಲಿ ತನಗಿರುವ ಆಸಕ್ತಿಗಳನ್ನು ಉಳಿಸಿಕೊಳ್ಳಲು ಅವನು ಮತ್ತೆಂದೂ ಬಯಸುವುದಿಲ್ಲ. ಮಾಯವಾದಿ ತತ್ವಜ್ಞಾನಿಗಳು ವಿಮುಕ್ತಿಯ ಪದದಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸಿದ್ದಾರೆಂದು ಭಾವಿಸಲಾಗಿದೆಯಾದರೂ ಕೆಲಕಾಲ ನಂತರ ಅವರು ರಾಜಕಾರಣಕ್ಕೂ ಜನೋಪಕಾರ ಕಾರ್ಯಗಳಿಗೂ ಇಳಿದು ಬಿಡುತ್ತಾರೆ ಎನ್ನುವುದನ್ನು ನಾವು ನೋಡುತ್ತೇವೆ. ವಿಮುಕ್ತರು ಬಹಳ ಪ್ರಗತಿ ಸಾಧಿಸಿದ್ದಾರೆಂದು ಭಾವಿಸುವವರು ಅನೇಕ ದೊಡ್ಡ ಸನ್ಯಾಸಿಗಳು ಈ ಪ್ರಪಂಚವನ್ನು ಮಿಥ್ಯಾ ಎಂದು ನಿರಾಕರಿಸಿದ್ದರೂ ಮತ್ತೆ ಐಹಿಕ ಚಟುವಟಿಕೆಗಳಿಗೆ ಇಳಿದು ಬಿಟ್ಟಿದ್ದಾರೆ. ಆದರೆ ಒಬ್ಬ ಭಕ್ತನು ಭಕ್ತಿ ಸೇವೆಯಲ್ಲಿ ವಿಕಾಸಗೊಂಡಾಗ ಅಂತಹ ಜನೋಪಕಾರ ಚಟುವಟಿಕೆಗಳಲ್ಲಿ ಎಂದೂ ತೊಡಗುವುದಿಲ್ಲ. ಪ್ರಭುವಿಗೆ ಸೇವೆ ಸಲ್ಲಿಸುವುದರಷ್ಟೇ ಅವನು ಉತ್ಸಾಹಗೊಂಡಿರುತ್ತಾನೆ. ತನ್ನ ಸಮಸ್ತ ಜೀವನವನ್ನು ಅಂತಹ ಸೇವೆಯಲ್ಲಿಯೇ ಅವನು ತೊಡಗಿಸಿಕೊಳ್ಳುತ್ತಾನೆ. ವೈಷ್ಣವ ಮತ್ತು ಮಾಯವಾದಿ ತತ್ವಜ್ಞಾನಿಗಳ ನಡುವಣ ವ್ಯತ್ಯಾಸವಿದು. ಆದ್ದರಿಂದ ಭಕ್ತಿ ಸೇವೆಯು ಪ್ರಾಯೋಗಿಕವಾದದ್ದು, ಮಾಯವಾದ ತತ್ವಜ್ಞಾನವಾದರೂ ಕೇವಲ ಮಾನಸಿಕ ಊಹಾಪೋಹವಾದದ್ದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶ್ಲೋಕ 143. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲು. ವ್ಯಕ್ತಿಯು ದೇವೋತ್ತಮನಲ್ಲಿ ಪ್ರೇಮವನ್ನು ಬೆಳೆಸಿಕೊಂಡು ಕೃಷ್ಣನ ಪಾದಕಮಲಗಳಲ್ಲಿ ಅನುರಕ್ತನಾದರೆ ಕ್ರಮೇಣ ಬೇರೆ ಎಲ್ಲದರಲ್ಲೂ ಇರುವ ಆಸಕ್ತಿನ ಕಳೆದುಕೊಳ್ಳುತ್ತಾನೆ. ಅಂದ್ರೆ ಈಗ ನಾವು ನೋಡ್ತೀವಿ, ನಿರಾಕಾರವಾದಿಗಳು, ಮಾಯಾವಾದಿಗಳು ಮತ್ತೆ ವೈಷ್ಣವ ತತ್ವ, ಈ ಎರಡಕ್ಕೂ ಇರುವ ವ್ಯತ್ಯಾಸವನ್ನಾಗಿ ನೋಡ್ತಾ ಬರ್ತಾ ಇದೀವಿ ಈ ಒಂದು ಅಧ್ಯಾಯಗಳಲ್ಲಿ. ಅಂದ್ರೆ ಯಾರು ಮಾಯಾವಾದಿಗಳು ಅಥವಾ ನಿರಾಕಾರವಾದಿಗಳಿದ್ದಾರೆ ಅವರು ಆ ಒಂದು ಮುಕ್ತಿ ಸಾಧನೆ ಅಂದ್ರೆ ಕೈವಲ್ಯ ಅಥವಾ ಭಗವಂತನಲ್ಲಿ ತಾನು ಲೀನ ಆಗ್ಬೇಕು ಅನ್ನುವಂಥದ್ದು, ಅದೇ ಅವರ ಪರಮ ಗುರಿಯಾಗಿರುತ್ತೆ. ಆ ಒಂದು ಸ್ಥಾನಕ್ಕೆ, ಆ ಒಂದು ಮಟ್ಟಕ್ಕೆ ಇರ್ಬೇಕು ಅಂದ್ರೂ ಕೂಡ ಅವರು ಆಧ್ಯಾತ್ಮಿಕವಾಗಿ ಹೆಚ್ಚು ಪ್ರಯತ್ನ ಪಟ್ಟಿರ್ತಾರೆ, ಅಂದ್ರೆ ಅತಿ ಹೆಚ್ಚು ಪ್ರಯತ್ನ ಪಟ್ಟಿರ್ತಾರೆ. ಎಲ್ಲ ರೀತಿಯ ಯಮ ನಿಯಮಗಳು, ವ್ರತ ಅನುಷ್ಠಾನಗಳು, ತಪಸ್ಸು ಎಲ್ಲ ಮಾಡ್ತಾರೆ. ಆದ್ರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ನಾವು ನೋಡಿದ್ವಿ ನಿನ್ನೆ ಆ ಒಂದು ಶ್ಲೋಕದಲ್ಲಿ ಹೇಗೆ ಅಂದ್ರೆ ಮೊದಲ ಅವರ ಹೆಜ್ಜೆನೆ ತಪ್ಪಾಗಿ ಹೋಗುತ್ತೆ. ಏನಂದ್ರೆ ಅವರು ಭಗವಂತನ ಆಗ್ಬೇಕು ಅಂತ ಬಯಸ್ತಾರೆ, ನಾನೇ ಭಗವಂತ ಆಗ್ಬೇಕು ಅಂತ ಬಯಸ್ತಾರೆ, ಒಡೆಯ ಆಗ್ಬೇಕು ಅಂತ ಬಯಸ್ತಾರೆ. ಆ ಮೊದಲ ಹೆಜ್ಜೆನೆ ತಪ್ಪಾದ ಕಾರಣ ಅದರ ಪರಿಣಾಮ ಕೂಡ ತಪ್ಪಾಗಿಯೇ ಇರುತ್ತೆ. ಹಾಗಾಗಿ ಅವರು ಒಂದು ಪರಿಪೂರ್ಣತೆಯನ್ನು ಆಧ್ಯಾತ್ಮಿಕವಾಗಿ ಸಾಧಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ಯಾರು ವೈಷ್ಣವರಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಅವರು ಇದನ್ನ ಸುಲಭವಾಗಿ ಮಾಡ್ತಾರೆ. ಅಂದ್ರೆ ಅವರು ದೇವೋತ್ತಮನಲ್ಲಿ ಪ್ರೇಮವನ್ನ ಬೆಳೆಸ್ಕೊತಾರೆ. ಅಂದ್ರೆ ಇವರಿಗೆ ಗೊತ್ತಿದೆ, ವೈಷ್ಣವರಿಗೆ ನಿಜವಾದ ಜ್ಞಾನದ ಅರಿವು ಇದೆ. ಅಂದ್ರೆ ಇಲ್ಲಿ ಅದರ ಮಹತ್ವ ಅವ್ರಿಗೆ ಗೊತ್ತಿದೆ. ಅಂದ್ರೆ ನಾನು ದಾಸ, ಭಗವಂತನೇ ನಿಜವಾದ ಒಡೆಯ, ಮತ್ತೆ ಅವನ ಸೇವೆ ಮಾಡೋದೇ ನನ್ನ ಒಂದು ಬದುಕಿನ ಒಂದು ಉದ್ದೇಶ. ಅಂದ್ರೆ ನನ್ನ ಅಸ್ತಿತ್ವ ಇರೋದೇ ಭಗವಂತನ ಸೇವೆಗಾಗಿ ಅನ್ನೋದನ್ನ ಅವನು ಅರ್ಥ ಮಾಡ್ಕೋತಾನೆ. ಆ ಒಂದು ತಪ್ಪನ್ನ ಯಾವಾಗ ಈ ಬದ್ಧಾತ್ಮನಾದಾಗ ಅವನು ಮರ್ತ ತಾನು ಒಡೆಯಾಗ್ಬೇಕು ಅಂತ ಯೋಚನೆ ಮಾಡ್ದ, ಅದನ್ನ ಸರಿಪಡಿಸ್ಕೊಳ್ಳೋದೇ ಅಭಿದಯ ಅಂತ ನಾವು ನೋಡ್ತೀವಿ. ಸಾಧನ ಭಕ್ತಿ ಮೂಲಕ ಅವನು ಅದನ್ನೇ ಮಾಡ್ತಾನೆ ಅಂತ, ಎಲ್ಲ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತಾ ನಂತರ ಅದನ್ನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವನು ಮಾಡ್ಬೇಕಾಗತ್ತೆ. ಮಾಡ್ತಾ ಮಾಡ್ತಾ ಏನಾಗುತ್ತೆ, ಅವನು ಕ್ರಮೇಣ ಅವನು ಭಗವಂತನ ಒಂದು ನವವಿಧ ಭಕ್ತಿಯನ್ನ ಮಾಡ್ತಾನೆ, ಭಾಗವತ ಶ್ರವಣ ಮಾಡ್ತಾನೆ, ಸಂಕೀರ್ತನೆ ಮಾಡ್ತಾನೆ. ಹೀಗೆ ಆ ನವವಿಧ ಭಕ್ತಿಯಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರು ಕೂಡ ಅವನು ಪರಿಪೂರ್ಣತೆಯನ್ನು ಸಾಧಿಸ್ತಾನೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಈಗ ದೇವೋತ್ತಮನಲ್ಲಿ ಪ್ರೇಮವನ್ನ ಬೆಳೆಸಿಕೊಂಡು ಕೃಷ್ಣನ ಪಾದ ಕಮಲಗಳಲ್ಲಿ ಅನುರಕ್ತನಾದರೆ, ಅಂದ್ರೆ ಅವನ ಉದ್ದೇಶ, ಪ್ರಯೋಜನ, ಸಂಬಂಧ, ಅಭಿದಯ ಪ್ರಯೋಜನ ಏನು ಅಂದ್ರೆ ಭಗವಂತನ ಪ್ರೇಮವನ್ನ ಗಳಿಸುವಂಥದ್ದು. ಆ ಒಂದು ಪ್ರೇಮವನ್ನ ಪಡ್ಕೊಳ್ಳುವ ಒಂದು ಉತ್ಸಾಹದಲ್ಲಿ ಅವನಿದ್ದ ಅಂದ್ರೆ, ಅದರಲ್ಲಿಯೇ ಅವನು ತಾನು ತೊಡಗಿಸ್ಕೊಂಡ ಅಂತಂದ್ರೆ ಕ್ರಮೇಣ ಎಲ್ಲದರಲ್ಲೂ ಇರುವ ಆಸಕ್ತಿನ ಕಳೆದುಕೊಳ್ಳುತ್ತಾನೆ. ಅಂದ್ರೆ ಅವನು ಬಲವಂತವಾಗಿ ಈ ಒಂದು ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯವನ್ನ ಬೆಳೆಸ್ಕೋಬೇಕು ಅಂತೇನಿಲ್ಲ, ಅದು ಕ್ರಮೇಣ ತಂತಾನೇ ಆಗ್ಬಿಡತ್ತೆ. ಏನಂತ ಹೇಳ್ತಾರೆ ಅಂತಂದ್ರೆ,
ಉನ್ನತವಾದ ರುಚಿ ಸಿಕ್ಕಾಗ ಅದಕ್ಕಿಂತ ಕೆಳಮಟ್ಟದ ರುಚಿ ತಂತಾನೆ ನಮಗೆ ಅದರಲ್ಲಿ ಆಸಕ್ತಿ ಹೊರಟೋಗುತ್ತೆ ಅಂತ. ಹಾಗೆ ಈ ಭೌತಿಕ ಜಗತ್ತಿನ ಮೇಲೆ ಅವನಿಗೆ ವಿರಕ್ತಿ ಅನ್ನುವಂಥದ್ದು ಅವನು ಹಾಗೆ ಆ ಸ್ವಾಭಾವಿಕವಾಗಿಯೇ ಪಡ್ಕೋತಾನೆ ಅನ್ನೋದನ್ನಲ್ಲಿ ನೋಡ್ತಾ ಇದ್ದೀವಿ. ಭಾವಾರ್ಥ: ಇದು ಭಕ್ತಿ ಸೇವೆಯ ನಿನ್ನ ಪ್ರಗತಿಯ ಒಂದು ಪರೀಕ್ಷೆ. ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಭಕ್ತಿರ್ ಪರೇಶಾನುಭವೋ ವಿರಕ್ತಿರ್ ಅನ್ಯತ್ರ ಚ. ಅಂದ್ರೆ ಭಕ್ತಿಯಲ್ಲಿ ಭಕ್ತನ ಏಕಮೇವ ಅನುರಕ್ತಿಯು ಕೃಷ್ಣನಲ್ಲಿ ಮಾತ್ರ. ಅಂದ್ರೆ ಭಕ್ತ ಅವನಿಗೆ ಬೇರೆ ಅನ್ಯಾಭಿಲಾಷಿತ ಶೂನ್ಯ ಅಂತ ಹೇಳುವಾಗೆ ಅನನ್ಯ ಭಕ್ತಿ ಮಾಡ್ತಾನೆ ಭಗವಂತನಲ್ಲದೆ ಬೇರೆ ಯಾವುದೇ ವಿಚಾರದಲ್ಲಿ ಅವನಿಗೆ ಯಾವುದೇ ಒಂದು ವಿಶೇಷ ಆಸಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಬೇರೆ ಅನೇಕ ಸಂಗತಿಗಳಲ್ಲಿ ತನಗಿರುವ ಆಸಕ್ತಿಗಳನ್ನು ಉಳಿಸಿಕೊಳ್ಳಲು ಅವನು ಮತ್ತೊಂದು ಬಯಸುವುದಿಲ್ಲ. ಅಂದ್ರೆ ಅವನು ಈ ಕಡೆ ಭಗವಂತನೂ ಬೇಕು, ಭಗವಂತನ ಜೊತೆಯಲ್ಲಿ ಈ ಭೌತಿಕ ಜಗತ್ತಿನ ಇಂದ್ರಿಯ ಸುಖನೂ ಬೇಕು, ಆತರ ಮನಸ್ಥಿತಿನಲ್ಲಿ ಅವನು ಇರುವುದಿಲ್ಲ ಪರಿಪೂರ್ಣವಾಗಿ. ಅಂದ್ರೆ ಈ ಮಾಯಾವಾದಿಗಳು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಮಾಯೆಯ ಅಂತಿಮ ಒಂದು ಏನಂತ ಹೇಳ್ತಾರೆ, ಅವಳ ಒಂದು ಏನಂತ ಕರೀತಾರೆ, ಅಂತಿಮ ಅಸ್ತ್ರ ಏನು ಅಂತಂದ್ರೆ ಅವಳು ಭಗವಂತನಲ್ಲಿ ಒಂದಾಗಿ ನಾನು ಭಗವಂತ ಆಗ್ಬೇಕು ಅನ್ನೋಂಥದ್ದು, ನಾನು ಒಡೆಯ ಆಗ್ಬೇಕು ಅನ್ನೋಂಥದ್ದು, ಆ ಭಾವನೆಯಲ್ಲಿ ಅವರು ಇರ್ತಾರೆ. ಆದ್ರೆ ಭಕ್ತ ಆ ರೀತಿ ಇರೋದಿಲ್ಲ. ಭಕ್ತ ಅವನಿಗೆ ಭಗವಂತನನ್ನ ಸಂತೋಷ ಪಡಿಸೋದೇ ಅವನ ಜೀವನದ ಏಕಮೇವ ಒಂದು ಆಸಕ್ತಿ ಅಥವಾ ಅವನ ಒಂದು ಬಯಕೆ ಆಗಿರುತ್ತೆ. ಹಾಗಾಗಿ ಮಾಯಾವಾದಿ ತತ್ವಜ್ಞಾನಿಗಳು ವಿಮುಕ್ತದ ಪಥದಲ್ಲಿ ಬಹಳ ಪ್ರಗತಿಯನ್ನು ಸಾಧಿಸಿದ್ದಾರೆಂದು ಭಾವಿಸಲಾಗಿದೆಯಾದರೂ ಕೆಲ ಕಾಲ ನಂತರ ಅವರು ರಾಜಕಾರಣಕ್ಕೂ ಜನೋಪಕಾರ ಕಾರ್ಯಗಳಿಗೂ ಇಳಿದು ಬಿಡುತ್ತಾರೆ ಎನ್ನುವುದನ್ನು ನಾವು ನೋಡುತ್ತೇವೆ. ಅಂದ್ರೆ ವೈರಾಗ್ಯ ಅನ್ನುವಂಥದ್ದು ಸ್ವಾಭಾವಿಕವಾಗಿ ಇಲ್ಲಿ ಮೊದಲನೇ ಇದ್ರಲ್ಲೇ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯ ಪ್ರಗತಿಯ ಒಂದು ಪರೀಕ್ಷೆ ಏನು ಅಂತಂದ್ರೆ ಅವನಿಗೆ ಭಗವಂತನಲ್ಲದೆ ಬೇರೆ ಎಲ್ಲದರಲ್ಲೂ ಕೂಡ ಯಾವುದೇ ರುಚಿ ಅನ್ನುವಂಥದ್ದು ಸಿಗೋದಿಲ್ಲ, ಅದೇ ಒಂದು ಪರೀಕ್ಷೆ. ಆದ್ರೆ ಯಾರು ಮಾಯಾವಾದಿಗಳಿದ್ದಾರೆ ಅವರು ಬಲವಂತವಾಗಿ ಪ್ರಯತ್ನ ಪೂರ್ವಕವಾಗಿ ಅವ್ರು ಏನ್ ಮಾಡ್ತಾರೆ, ವೈರಾಗ್ಯವನ್ನ ಬೆಳೆಸ್ಕೋತಾರೆ. ಈ ಒಂದು ಭೌತಿಕ ಜಗತ್ತು ಅದು ಮಾಯೆ, ಇಲ್ಲಿ ದುಃಖ ಇದೆ, ಮತ್ತೆ ಈ ದುಃಖಕ್ಕೆ ನನ್ನ ಈ ದೇಹನೇ ಕಾರಣ, ಈ ದೇಹವನ್ನ ನಾನು ಕಳ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಅವರು ತುಂಬಾ ವೈರಾಗಿಗಳ ಹಾಗೆ ಕಾಣಿದ್ರು ಕೂಡ ಕೊನೆಗೆ ಏನಾಗ್ತಾರೆ, ಹೆಚ್ಚು ಕಾಲ ಆ ಒಂದು ವೈರಾಗ್ಯ ಅನ್ನುವಂಥದ್ದು ಅವರು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕ್ರಮೇಣ ಅವರು ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಈ ಸಮಾಜ ಸೇವೆ, ಆ ರೀತಿ ಜನೋಪಕಾರ ಇಂತಹ ಒಂದು ಕಾರ್ಯಗಳಿಗೆ ಬಂದು ಬಿಡ್ತಾರೆ. ಮತ್ತೆ ಈ ಬದ್ಧ ಜೀವನ ಅನ್ನುವಂಥದ್ದು ಅವರನ್ನ ಆಕರ್ಷಿಸ್ಬಿಡುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ವಿಮುಕ್ತರು ಬಹಳ ಪ್ರಗತಿ ಸಾಧಿಸಿದ್ದಾರೆಂದು ಭಾವಿಸುವವರು ಆದ ಅನೇಕ ದೊಡ್ಡ ಸನ್ಯಾಸಿಗಳು ಈ ಪ್ರಪಂಚವನ್ನು ಮಿಥ್ಯಾ ಎಂದು ನಿರಾಕರಿಸಿದ್ದರು ಮತ್ತೆ ಐಹಿಕ ಚಟುವಟಿಕೆಗಳಿಗೆ ಇಳಿದು ಬಿಟ್ಟಿದ್ದಾರೆ. ಅಂದ್ರೆ ಈ ಮಾಯಾವಾದಿ ಸನ್ಯಾಸಿಗಳು ಕೂಡ ಅದೇ ರೀತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವ್ರೇನ್ ಮಾಡ್ತಾರೆ, ಈ ಒಂದು ಭೌತಿಕ ಜಗತ್ತು ಅದು ಮಾಯೆ ಅಂತ ಹೇಳಿದ್ರು, ಮಿಥ್ಯಾ ಅದು ಸುಳ್ಳು ಅಂತ ಹೇಳಿದ್ರು ಕೂಡ ಅವರು ಕೂಡ ಏನ್ ಮಾಡ್ತಾರೆ, ಕೊನೆಗೆ ಇಲ್ಲಿಗೆ ಬರ್ತಾರೆ. ಅಂದ್ರೆ ಒಂದು ಸಮಾಜ ಸೇವೆ, ಜನೋಪಕಾರ ಇಂತಹ ವಿಷಯಗಳಲ್ಲಿಯೇ ಅವರು ಸಿಲುಕ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಒಬ್ಬ ಭಕ್ತನ ಭಕ್ತಿ ಸೇವೆಯಲ್ಲಿ ವಿಕಾಸಗೊಂಡಾಗ ಅಂತಹ ಜನೋಪಕಾರ ಚಟುವಟಿಕೆಗಳಲ್ಲಿ ಎಂದೂ ತೊಡಗಿಕೊಳ್ಳುವುದಿಲ್ಲ. ಪ್ರಭುವಿಗೆ ಸೇವೆ ಸಲ್ಲಿಸುವುದರಲ್ಲಷ್ಟೇ ಅವನು ಉತ್ಸಾಹಗೊಂಡಿರುತ್ತಾನೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಮಾಧವನ ಸೇವೆ ಮಾಡ್ತಾ ಮಾಡ್ತಾ ಮಾನವರ ಸೇವೆ ತಂತಾನೆ ಆಗುತ್ತೆ. ಜನಾರ್ದನ ಸೇವೆಯ ಜೊತೆ ಜನಸೇವೆ ಆಗುತ್ತೆ. ಹಾಗಾಗಿ ಅವನಿಗೆ ಪ್ರತ್ಯೇಕವಾಗಿ ಅದನ್ನ ಮಾಡ್ಬೇಕಾಗಿರೋ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಯಾರು ಮಿಥ್ಯಾವಾದಿಗಳು ಅಥವಾ ಮಾಯಾವಾದಿಗಳಿದ್ದಾರೆ ಅವ್ರೇನ್ ಮಾಡ್ತಾರೆ, ಅವರು ಭಗವಂತನ ಒಂದು ಪ್ರೇಮ ಅನ್ನುವಂಥದ್ದಿಲ್ಲ, ಭಗವಂತನ ಜೊತೆ ಅವರ ಒಂದು ಸಂಪರ್ಕ ಸಂಬಂಧ ಅನ್ನುವಂಥದ್ದಿಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಅವರ ಮನುಷ್ಯರ ಸ್ವಭಾವ ಅಂದ್ರೆ ಅವನು ಯಾರನ್ನಾದ್ರೂ ಪ್ರೀತಿಸ್ತಾನೆ ಅಥವಾ ಯಾರ ಜೊತೆಲಾದ್ರೂ ಒಂದು ರೀತಿಯ ಒಂದು ರಸ ವಿನಿಮಯವನ್ನ ಇಟ್ಕೋತಾನೆ. ಇಲ್ಲಿ ಈ ಮಿಥ್ಯಾವಾದಿಗಳು ಅಥವಾ ಮಾಯಾವಾದಿಗಳು ಏನ್ ಮಾಡ್ತಾರೆ, ಅವರು ಈ ಭಗವಂತನ ಜೊತೆ ಯಾವುದೇ ರಸ ವಿನಿಮಯವನ್ನ ಇಟ್ಕೊಂಡೇ ಇರೋ ಕಾರಣ ಏನ್ ಮಾಡ್ತಾರೆ, ಭೌತಿಕ ಜಗತ್ತಿನ ಜನರ ಜೊತೆ ಅವರ ಒಂದು ಪ್ರೀತಿ ವಿನಿಮಯ ಅನ್ನುವಂಥದ್ದು ಇಟ್ಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಹಾಗೇನಾಗುತ್ತೆ, ಅವರು ತಾವಾಗಿಯೇ ಮತ್ತೆ ಈ ಒಂದು ಬದ್ಧಾತ್ಮರಾಗಿ ಈ ಭವಸಾಗರದಲ್ಲಿ ಮತ್ತೆ ಬಂದು ಬೀಳುತ್ತಾರೆ. ಮತ್ತೆ ಅವ್ರಿಗೆ ಈ ಸಮಾಜ ಸೇವೆ ಮಾಡ್ಬೇಕು, ಎಲ್ಲರನ್ನ ಉದ್ಧಾರ ಮಾಡ್ಬೇಕು, ಇದ್ರಲ್ಲಿ ಅವ್ರಿಗೆ ಉತ್ಸಾಹ ಅನ್ನುವಂಥದ್ದು ಬರುತ್ತೆ. ಆದ್ರೆ ವೈಷ್ಣವರು ಹಾಗಿಲ್ಲ. ಅವರು ಅವರಿಗೆ ಎಲ್ಲ ನಿಜವಾದ ಸಮಾಜಕ್ಕೆ ಸೇವೆಯನ್ನ ನಿಜವಾಗ್ಲೂ ಜನೋಪಕಾರಿ ಕಾರ್ಯಗಳನ್ನ ವೈಷ್ಣವರು ಮಾಡ್ತಾ ಇರ್ತಾರೆ. ಆದ್ರೆ ಅವರು ಅದನ್ನ ಉದ್ದೇಶ ಪೂರ್ವಕವಾಗಿ ಮಾಡೋದಕ್ಕಿಂತ ಅವರು ಭಗವಂತನ ಸೇವೆಯ ಮೂಲಕ ಅದನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಅವರ ಉದ್ದೇಶ ಭಗವಂತನನ್ನ ತೃಪ್ತಿಪಡಿಸೋದೇ ಆಗಿರುತ್ತೆ. ಯಾವಾಗ ಯಸ್ಮಿನ್ ತುಷ್ಟೇ ಜಗತ್ ತುಷ್ಟಃ ಅಂತ ಹೇಳಿದಂಗೆ ಕೃಷ್ಣನನ್ನ ತೃಪ್ತಿಪಡಿಸೋಕೆ ಹೋದಾಗ ಅವರು ಇಡೀ ಸಮಷ್ಟಿಯನ್ನು ಕೂಡ ಅವರು ತೃಪ್ತಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ.
ತಮ್ಮ ಸಮಸ್ತ ಜೀವನವನ್ನು ಅಂತಹ ಸೇವೆಯಲ್ಲಿಯೇ ಅವನು ತೊಡಗಿಸಿಕೊಳ್ಳುತ್ತಾನೆ. ವೈಷ್ಣವ ಮತ್ತು ಮಾಯಾವಾದಿ ತತ್ವಜ್ಞಾನಿಗಳ ನಡುವಣ ವ್ಯತ್ಯಾಸ ಇದು. ಆದ್ದರಿಂದ ಭಕ್ತಿ ಸೇವೆಯು ಪ್ರಾಯೋಗಿಕವಾದದ್ದು, ಮಾಯಾವಾದ ತತ್ವಜ್ಞಾನವಾದರೂ ಕೇವಲ ಮಾನಸಿಕ ಊಹಾಪೋಹವಾದದ್ದು. ಅಂದ್ರೆ ಇಲ್ಲಿ ಈ ವೈಷ್ಣವರು ನಿಜವಾಗ್ಲೂ ಅವ್ರು ಏನ್ ಮಾಡ್ತಾರೆ, ಅವರು ನಿಜವಾದ ಜ್ಞಾನವನ್ನು ಪಡ್ಕೊಂಡಿದ್ದಾರೆ. ತಮ್ಮ ವಸ್ತುಸ್ಥಿತಿ ಅಂದ್ರೆ ತಾನೊಬ್ಬ ಸೇವಕ ಅನ್ನುವಂಥದ್ದು, ತನಗೊಬ್ಬ ಒಡೆಯ ಇದ್ದಾನೆ, ದೇವೋತ್ತಮ ಪರಮ ಪುರುಷ, ಅವನ ವ್ಯಕ್ತಿ ಅನ್ನುವಂಥದ್ದು, ಮತ್ತೆ ಅವನನ್ನ ಆನಂದ ಪಡಿಸೋದೇ ನನಗೆ ನಿಜವಾದ ಆನಂದ, ಅದೇ ನನ್ನ ಒಂದು ಅಸ್ತಿತ್ವದ ಒಂದು ಉದ್ದೇಶ ಅನ್ನೋದೆಲ್ಲ ತಿಳ್ಕೊಂಡಾಗಿ ಅವ್ರೇನ್ ಮಾಡ್ತಾರೆ, ಅವ್ರು ಮಾಡೋ ಪ್ರತಿಯೊಂದು ಕಾರ್ಯನೂ ಕೂಡ ಅದು ಪರಿಪೂರ್ಣತೆಯ ಕಡೆಗೆ ಸಾಗತ್ತೆ. ಹಾಗಾಗಿ ಅವರ ಬದುಕು ಮತ್ತೆ ಅವರ ಜ್ಞಾನ ಎಲ್ಲವೂ ಕೂಡ ಪರಿಪೂರ್ಣವಾಗಿರುತ್ತೆ. ಆದ್ರೆ ಅದನ್ನ ಯಾರು ಬೇಕಾದ್ರೂ ಜೀವನದಲ್ಲಿ ಅಳವಡಿಸ್ಕೋಬಹುದು, ಮತ್ತೆ ಅದರ ಪರಿಣಾಮಗಳನ್ನ ಅವರು ಅನುಭವಿಸ್ಬೋದು. ಆದ್ರೆ ಮಾಯಾವಾದಿ ತತ್ವಜ್ಞಾನ ಅನ್ನುವಂಥದ್ದು ಅದು ಬರೀ ಮಾತಿಗೆ ಹೇಳುವಂತಹ ಬಣ್ಣ ಬಣ್ಣದ ವಿಚಾರವಾಗಿಯೇ ಉಳಿದು ಬಿಡುತ್ತೆ. ಮತ್ತೆ ಅದೊಂದು ಊಹಾಪೋಹ, ಮಾನಸಿಕ ಕಲ್ಪನೆ ಅಂತಾನೆ ಅನಿಸ್ಕೊಳ್ಳುತ್ತೆ ಹೊರತು ಅದರಿಂದ ವಾಸ್ತವದಲ್ಲಿ ಯಾರಿಗೂ ಕೂಡ ಒಂದು ಪ್ರಾಯೋಗಿಕವಾಗಿ ಕೂಡ ಯಾವುದೇ ಉಪಯೋಗ ಅನ್ನುವಂಥದ್ದು, ಪರಿಪೂರ್ಣತೆ ಅನ್ನುವಂಥದ್ದು ಅವ್ರಿಗೆ ಸಿಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 144. ಪಂಚಮ ಪುರುಷಾರ್ಥ ಸೇಯಿ ಪ್ರೇಮ ಮಹಾದನ, ಕೃಷ್ಣೇರ ಮಾಧುರ್ಯ ರಸಕಾರಯ ಆಸ್ವಾದನ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಲಕ್ಷ್ಮೀ ಹರೇ PM ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 144. ಪಶ್ಚಿಮ ಪುರುಷಾರ್ಥ ಸೇಯಿ ಪ್ರೇಮ ಮಹಾದನ, ಕೃಷ್ಣೇರ ಮಾಧುರ್ಯ ರಸ ಕರಯ ಸ್ವಾದನ. ಪಶ್ಚಿಮ ಪಂಚಮ ಅದಲ್ವ ಮಾತಾಜಿ? ಹಾ ಮಾತಾಜಿ, ಪಂಚಮ. ಪಂಚಮ 5ನೆಯ ಪುರುಷಾರ್ಥ, ಜೀವನದ ಗುರಿ, ಸೇಯಿ ಅದು ಪ್ರೇಮ, ಭಗವತ್ ಪ್ರೇಮ, ಮಹಾಧನ ಅಪಾರ ಐಶ್ವರ್ಯ, ಕೃಷ್ಣೇರ ಪ್ರಭು ಕೃಷ್ಣನ, ಮಾಧುರ್ಯ ಮಧುರ ಪ್ರೇಮ, ರಸ ಖರಾಯ ಕಾರಣವಾಗುತ್ತದೆ, ಆಸ್ವಾದನ ರುಚಿ ನೋಡುವುದು. ಅನುವಾದ: ದೇವೋತ್ತಮನನ್ನು ಕುರಿತ ಪ್ರೇಮವು ಎಷ್ಟು ಉನ್ನತವಾದದ್ದೆಂದರೆ ಅದನ್ನು 5ನೆಯ ಪುರುಷಾರ್ಥವೆಂದು ಪರಿಗಣಿಸಲಾಗಿದೆ. ವ್ಯಕ್ತಿಯಲ್ಲಿ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವ ಮೂಲಕ ಅವನು ಪ್ರಸ್ತುತ ಜೀವಿತಾವಧಿಯಲ್ಲಿಯೇ ಮಧುರ ಪ್ರೇಮ ರಸವನ್ನು ಆಸ್ವಾದಿಸಿ ಅದರ ನೆಲೆಗೆ ಏರುತ್ತಾನೆ. ಸ್ವಲ್ಪ ಮೇಲೆ ಮಾಡಿ ಮಾತಾಡಿ. ಭಾವಾರ್ಥ ಪರಿಪೂರ್ಣತೆಯ ಅತ್ಯುನ್ನತ ಗುರಿಯೇ ಮುಕ್ತಿ ಎಂದು ಮಾಯವಾದಿ ತತ್ವಜ್ಞಾನಿಗಳು ಪರಿಗಣಿಸುತ್ತಾರೆ. ಅದು ಪರಿಪೂರ್ಣತೆಯ 4ನೆಯ ನೆಲೆ. ಸಾಮಾನ್ಯವಾಗಿ ಜನರಿಗೆ ಜೀವನದ 4 ಪುರುಷಾರ್ಥಗಳು ಯಾವುವೆಂದು ಗೊತ್ತು: ಧರ್ಮ, ಆರ್ಥಿಕ ವಿಕಾಸ, ಅರ್ಥ, ಇಂದ್ರಿಯ ತುಷ್ಟಿ, ಕಾಮ ಮತ್ತು ಅಂತಿಮ ವಿಮೋಚನೆ, ಮೋಕ್ಷ. ಆದರೆ ಭಕ್ತಿ ಸೇವೆಯನ್ನು ಮುಕ್ತಿಗೆ ಮೇಲಿನ ನೆಲೆಯಲ್ಲಿ ಇರಿಸಲಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ವ್ಯಕ್ತಿಯು ದಿಟವಾಗಿಯೂ ಮುಕ್ತಿಯನ್ನು ಪಡೆದಾಗ ಕೃಷ್ಣ ಪ್ರೇಮದ ಅರ್ಥವನ್ನು ಅರಿತುಕೊಳ್ಳುತ್ತಾನೆ. ರೂಪ ಗೋಸ್ವಾಮಿಗಳಿಗೆ ಬೋಧಿಸುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೋಟಿ ಮುಕ್ತ ಮಧ್ಯೆ ದುರ್ಲಭ ಏಕ ಕೃಷ್ಣ ಭಕ್ತ, ಕೋಟ್ಯಾಂತರ ಮುಕ್ತಾತ್ಮರಲ್ಲಿ ಒಬ್ಬನು ಪ್ರಭು ಕೃಷ್ಣನ ಭಕ್ತನಾಗಬಹುದು ಎಂದು ಹೇಳಿದ್ದಾರೆ. ಅತ್ಯುನ್ನತ ಮಾಯವಾದಿ ತತ್ವಜ್ಞಾನಿ ಮುಕ್ತಿಯ ನೆಲೆಗೆ ಏರಬಲ್ಲ. ಆದರೆ ಕೃಷ್ಣ ಭಕ್ತಿಯು, ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಅಂತಹ ಮುಕ್ತಿಗೆ ಅತೀತವಾದದ್ದು. ಶ್ರೀಲ ವೇದವ್ಯಾಸರು ಈ ಸಂಗತಿಯನ್ನು ಶ್ರೀಮದ್ ಭಾಗವತದಲ್ಲಿ 1.1.2 ವಿವರಿಸಿದ್ದಾರೆ. ಧರ್ಮ ಪ್ರೋರ್ಜಿತ ಕೇತವೋ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಐಹಿಕತೆಯಿಂದ ಪ್ರಚೋದಿಸಲ್ಪಟ್ಟ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅವಕಾಶ ಕೊಡುವ ಮಾತಾಜಿ, ಧನ್ಯವಾದಗಳು. ಮಧುಮಯಿ ಮಾತಾಜಿ. ಮಧುಮಯಿ ಮಾತಾಜಿ ಓದ್ತಿರೋದ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಇಲ್ಲಿನ ಧರ್ಮ ಪ್ರೋಜಿತ ಅಲ್ವಾ ಮಾತಾಜಿ? ಅಲ್ಲಿಂದ ಓದಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಧರ್ಮ ಪ್ರೋಜಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಯಾರ್ದೋ ಇದು ಬರ್ತಾ ಇದೆ. ಹರೇ ಕೃಷ್ಣ ಮಾತಾಜಿ, ಸ್ವಲ್ಪ ಸೌಂಡ್, ಬ್ಯಾಕ್ ಗ್ರೌಂಡ್ ಸೌಂಡ್ ಇದೆ ನೋಡಿ, ಯಾರ್ದು ಗೊತ್ತಿಲ್ಲ. ಹರೇ ಕೃಷ್ಣ.
ಐಹಿಕತೆಯಿಂದ ಪ್ರಚೋದಿಸಲ್ಪಟ್ಟ ಎಲ್ಲ ಧರ್ಮಗಳನ್ನು ಸಂಪೂರ್ಣವಾಗಿ ನಿರಾಕರಿಸುವ ಭಾಗವತ ಪುರಾಣವು ಪರಿಶುದ್ಧ ಹೃದಯರಾದ ಭಕ್ತರು ಅರ್ಥ ಮಾಡಿಕೊಳ್ಳಬಹುದಾದ ಅತ್ಯುನ್ನತ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಅತ್ಯುನ್ನತ ಸತ್ಯವೆಂದರೆ ಸಮಸ್ತರ ಕ್ಷೇಮಾಭಿವೃದ್ಧಿಗಾಗಿ ಮಿಥ್ಯೆಯಿಂದ ವಾಸ್ತವತೆಯನ್ನು ಪ್ರತ್ಯೇಕಿಸುವುದು. ಅಂತಹ ಸತ್ಯವು ತಾಪತ್ರಯಗಳನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ. ವೇದಾಂತ ಸೂತ್ರದ ವಿವರಣೆಯಾದ ಶ್ರೀಮದ್ ಭಾಗವತವು ಪರಮೋ ನಿರ್ಮತ್ಸರಾಣಾಂ ಅಸೂಯೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಿರುವವರಿಗೆ ಉದ್ದಿಷ್ಟವಾಗಿದೆ. ಮಾಯಾವಾದಿ ತತ್ವಜ್ಞಾನಿಗಳು ದೇವೋತ್ತಮ ಪುರುಷನ ಅಸ್ತಿತ್ವದ ಬಗೆಗೆ ಅಸೂಯೆ ತಾಳಿದ್ದಾರೆ. ಆದ್ದರಿಂದ ವೇದಾಂತ ಸೂತ್ರವು ನಿಜವಾಗಿಯೂ ಅವರಿಗೆ ಉದ್ದಿಷ್ಟವಾದುದಲ್ಲ. ಅವರು ಅನಗತ್ಯವಾಗಿ ವೇದಾಂತ ಸೂತ್ರದಲ್ಲಿ ತಮ್ಮ ಮೂಗನ್ನು ತೂರಿಸುತ್ತಾರೆ, ಆದರೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲ. ಏಕೆಂದರೆ ವೇದಾಂತ ಸೂತ್ರದ ಲೇಖಕನು ತನ್ನ ವ್ಯಾಖ್ಯಾನದಲ್ಲಿ ಬರೆದಿರುವಂತೆ ಶ್ರೀಮದ್ ಭಾಗವತವು ಪರಿಶುದ್ಧ ಹೃದಯ ಉಳ್ಳವರಿಗಾಗಿ ಉದ್ದಿಷ್ಟವಾಗಿದೆ. ಪರಮೋ ನಿರ್ಮತ್ಸರಾಣಾಂ. ವ್ಯಕ್ತಿಯು ಕೃಷ್ಣನ ವಿಷಯದಲ್ಲಿ ಅಸೂಯ ಪರನಾಗಿದ್ದರೆ ವೇದಾಂತ ಸೂತ್ರ ಅಥವಾ ಶ್ರೀಮದ್ ಭಾಗವತವನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಲ್ಲ? ಮಾಯಾವಾದಿಗಳ ಪ್ರಮುಖ ವೃತ್ತಿ ಎಂದರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಅಪಚಾರ ಮಾಡುವುದು. ಉದಾಹರಣೆಗೆ, ನಾವು ಶರಣಾಗತರಾಗಬೇಕೆಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಒತ್ತಾಯ ಮಾಡಿದ್ದರೂ ಆಧುನಿಕ ಕಾಲದ ಮಹಾವಿದ್ವಾಂಸರು ಮತ್ತು ತತ್ವಜ್ಞಾನಿಗಳು ಎಂದು ಹೇಳಿಕೊಳ್ಳುವವರು ನಾವು ಶರಣಾಗತರಾಗಬೇಕಾದದ್ದು ಕೃಷ್ಣನಿಗಲ್ಲ ಎಂದು ಪ್ರತಿಭಟಿಸಿದ್ದಾರೆ. ಆದ್ದರಿಂದ ಅವರು ಅಸೂಯಾಪರರಾಗಿದ್ದಾರೆ. ನಾನಾ ಬಗೆಯ ಮಾಯಾವಾದಿಗಳು ಮಾತಾಜಿ ಇಲ್ಲಿ ಏನೋ ಸರಿಯಾಗಿಲ್ಲ. ಕೃಷ್ಣನ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ, ಒಂಥರ ಕಂಟಿನ್ಯೂಷನ್ ಸರಿ ಇಲ್ಲ. ತಾಳಿರುವುದರಿಂದ ವೇದಾಂತ ಸೂತ್ರದ ಅರ್ಥವನ್ನು ತಿಳಿದುಕೊಳ್ಳುವ ವ್ಯಾಪ್ತಿ ಅವರಿಗೆ ಕೊಚ್ಚಿಕೊಳ್ಳುವಂತೆ ಮುಕ್ತಿಯ ನೆಲೆಯಲ್ಲಿದ್ದರೂ ಕೃಷ್ಣ ಪ್ರೇಮವು ಮುಕ್ತ ಸ್ಥಿತಿಯನ್ನು ಮೀರಿದ್ದು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದರು. ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಇದನ್ನು ಪುನರುಚ್ಚರಿಸಿದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕೇಳ್ತಾ ಮಾತಾಜಿ? ತುಂಬಾ ಹೆವಿ ರೇನ್ಸ್ ಇದೆ ಇಲ್ಲಿ, ಅದಕ್ಕೆ ಕೇಳ್ತದ್ಯಾ? ಕೇಳ್ತಿದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 144. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮನನ್ನು ಕುರಿತು ಪ್ರೇಮವು ಎಷ್ಟು ಉನ್ನತವಾದದ್ದು ಎಂದರೆ ಅದನ್ನು 5ನೇ ಪುರುಷಾರ್ಥ ಎಂದು ಪರಿಗಣಿಸಲಾಗಿದೆ. ಅಂದ್ರೆ ನಾವು 4 ಪುರುಷಾರ್ಥಗಳ ಬಗ್ಗೆ ಹೆಚ್ಚು ಕೇಳ್ತೀವಿ, ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಆದ್ರೆ ವೇದಗಳಲ್ಲಿ 5ನೇ ಪುರುಷಾರ್ಥದ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಿಲ್ಲ. ಅದು ಭಗವಂತನ ಪ್ರೇಮ ಅನ್ನುವಂಥದ್ದು, ಅದು ಎಲ್ಲದಕ್ಕಿಂತ ಉನ್ನತವಾದದ್ದು ಅನ್ನೋದರಲ್ಲಿ ಹೇಳ್ತಾ ಇದ್ದಾರೆ. ವ್ಯಕ್ತಿಯಲ್ಲಿ ಭಗವತ್ ಪ್ರೇಮವನ್ನು ಜಾಗೃತಗೊಳಿಸುವ ಮೂಲಕ ಅವನು ಪ್ರಸ್ತುತ ಜೀವಿತಾವಧಿಯಲ್ಲಿಯೇ ಮಧುರ ಪ್ರೇಮ ರಸವನ್ನು ಆಸ್ವಾದಿಸಿ ಅದರ ನೆಲೆಗೆ ಏರುತ್ತಾನೆ. ಅವನು ಈ ಭೌತಿಕ ಜಗತ್ತಿನಲ್ಲಿ ಇರುವಾಗಲೇ ಭಗವಂತನ ಭಕ್ತಿ ಕಾರ್ಯಗಳನ್ನು ಮಾಡ್ತಾ ಭಗವಂತನ ಜೊತೆ ತನ್ನ ಸಂಬಂಧವನ್ನ ಮಧುರ ಪ್ರೇಮ ರಸವನ್ನ ಅವನು ಆಸ್ವಾದಿಸ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪರಿಪೂರ್ಣತೆಯ ಅತ್ಯುನ್ನತ ಗುರಿಯೇ ಮುಕ್ತಿ ಎಂದು ಮಾಯಾವಾದಿ ತತ್ವಜ್ಞಾನಿಗಳು ಪರಿಗಣಿಸುತ್ತಾರೆ. ಅಂದ್ರೆ ಮಾಯಾವಾದದ ಪ್ರಕಾರ ಪರಿಪೂರ್ಣತೆ ಏನು ಪರಿಪೂರ್ಣತೆ ಅಂದ್ರೆ ಅವರ ಪ್ರಕಾರ ಏನು ಅಂತಂದ್ರೆ ಭಗವಂತನಲ್ಲಿ ಸಾಯುಜ್ಯ ಮೋಕ್ಷ, ಅಂದ್ರೆ ಭಗವಂತನಲ್ಲಿ ನೀನಾಗ್ಬೇಕು, ನಾನು ಭಗವಂತನಾಗ್ಬಿಡ್ಬೇಕು. ಇದು ಅವರ ಒಂದು ಪರಿಪೂರ್ಣತೆಯ ನೆಲೆ. ಅದು ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳುವಾಗ ಮೋಕ್ಷ ಅನ್ನುವಂಥದ್ದು 4ನೇ ನೆಲೆ. ಅದಕ್ಕಿಂತ ಉನ್ನತವಾದದ್ದು 5ನೆಯ ಒಂದು ಪಂಚಮ ವೇದ ಏನು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಭಗವಂತನ ಪ್ರೇಮ ಪಡೆಯುವಂಥದ್ದು, ಭಕ್ತಿ ಸೇವೆ ಮಾಡುವಂಥದ್ದು, ಅದರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇವರದು ಅದಕ್ಕಿಂತ ಕೆಳಗಿನ ಹಂತದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಜನರಿಗೆ ಜೀವನದ 4 ಪುರುಷಾರ್ಥಗಳು ಯಾವುದೆಂದು ಗೊತ್ತು. ಧರ್ಮ, ಆರ್ಥಿಕ ವಿಕಾಸ, ಅರ್ಥ, ಇಂದ್ರಿಯ ತುಷ್ಟಿ, ಕಾಮ, ಅಂತಿಮ ವಿಮೋಚನೆ, ಮೋಕ್ಷ. ಆದ್ರೆ ಭಕ್ತಿ ಸೇವೆಯನ್ನು ಮುಕ್ತಿಗೂ ಮೇಲಿನ ನೆಲೆಯಲ್ಲಿ ಸೇರಿಸಲಾಗಿದೆ. ಭಕ್ತಿ ಸೇವೆ ಅನ್ನುವಂಥದ್ದು ಅದಕ್ಕಿಂತ ಉನ್ನತವಾದದ್ದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವ್ಯಕ್ತಿಯು ದಿಟವಾಗಿಯೂ ಮುಕ್ತಿಯನ್ನು ಪಡೆದಾಗ ಕೃಷ್ಣ ಪ್ರೇಮದ ಅರ್ಥವನ್ನು ಅರಿತುಕೊಳ್ಳುತ್ತಾನೆ. ಅಂದ್ರೆ ನಿಜವಾದ ಮುಕ್ತಿ ಅನ್ನುವಂಥದ್ದು ಇಲ್ಲಿ ಏನು ಅಂತಂದ್ರೆ
ಕೃಷ್ಣ ಪ್ರೇಮವನ್ನ ಪಡೆಯುವಂತದ್ದು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಯಾರು ಕೃಷ್ಣ ಪ್ರೇಮವನ್ನ ಪಡೆದಿದ್ದಾರೆ ಅವರು ವಾಸ್ತವಾದ ಮುಕ್ತಿ ಅಂತಂದ್ರೆ ಈ ಒಂದು ಭೌತಿಕ ಭವಬಂಧನದಿಂದ ಅವನು ವೈರಾಗ್ಯವನ್ನ ಅಥವಾ ಅದರಿಂದ ತನ್ನನ್ನ ತಾನು ಬಿಡುಗಡೆಯನ್ನ ಪಡ್ಕೊಳ್ಳುವಂಥದ್ದು ಕೃಷ್ಣ ಪ್ರೇಮದಲ್ಲಿ ಮಾತ್ರ ಅಂತ ಹೇಳಿ ತಿಳಿಬಹುದು. ಅಂದ್ರೆ ಭಕ್ತಿ ಸೇವೆ ಮಾಡುವಾಗ ಏನಾಗುತ್ತೆ ಅಂದ್ರೆ ತಂತಾನೇ ಆ ಒಂದು ವೈರಾಗ್ಯ ಅನ್ನುವಂಥದ್ದು ಮತ್ತೆ ಈ ಭೌತಿಕ ಲೌಕಿಕ ವಿಷಯ ಇಂದ್ರಿಯ ತೃಪ್ತಿಯಲ್ಲಿ ಅವರಿಗೆ ನಿರಾಸಕ್ತಿ ಅನ್ನುವಂಥದ್ದು ಅದು ಆ ಒಂದು ಮುಕ್ತಿಯ ನೆಲೆಗೆ ಅವರನ್ನ ತಂದು ಬಿಡುತ್ತೆ. ರೂಪ ಗೋಸ್ವಾಮಿಗಳಿಗೆ ಓದಿಸುವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೋಟಿ ಮುಕ್ತ ಮಧ್ಯೆ ದುರ್ಲಭ ಏಕ ಕೃಷ್ಣ ಭಕ್ತ, ಕೋಟ್ಯಾಂತರ ಮುಕ್ತಾತ್ಮರಲ್ಲಿ ಒಬ್ಬನು ಪ್ರಭು ಕೃಷ್ಣನ ಭಕ್ತನಾಗಬಹುದು ಎಂದು ಹೇಳಿದ್ದಾರೆ. ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಬಹುನಾಮ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅದರಲ್ಲಿ ಎಷ್ಟೋ ಜನ್ಮಗಳಾದ್ಮೇಲೆ ಒಬ್ಬ ಜ್ಞಾನಿ ಅವನು ಭಕ್ತನಾಗ್ತಾನೆ. ಅದೇ ರೀತಿ ಇನ್ನೊಂದು ಶ್ಲೋಕ ಬರುತ್ತೆ, ಅಂದ್ರೆ ಸಾವಿರಾರು ಜನ ಒಂದು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಕೆಲವೇ ಜನ, ಬೆರಳೆಣಿಕೆಯಷ್ಟು ಜನ ಕೂಡ ಭಗವಂತನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾ ಅತಿ ದುರ್ಲಭ ಅಂತ. ಹಾಗೆ ಒಬ್ಬ ಭಕ್ತ ಕೃಷ್ಣ ಭಕ್ತ ಸಿಗುವಂಥದ್ದು ಕೂಡ ಅದು ಇಲ್ಲಿ ದುರ್ಲಭ ಅಂತಾನೆ ಹೇಳ್ತಾ ಇದ್ದಾರೆ. ಅತ್ಯುನ್ನತ ಮಾಯವಾದಿ ತತ್ವಜ್ಞಾನಿ ಮುಕ್ತಿಯ ನೆಲೆಗೆ ಏರಬಲ್ಲ, ಆದರೆ ಕೃಷ್ಣ ಭಕ್ತಿಯು ಅಂದ್ರೆ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಅಂತಹ ಮುಕ್ತಿಗೆ ಅತೀತವಾದದ್ದು. ಅಂದ್ರೆ ಯಾರು ಭಕ್ತರಿರ್ತಾರೆ ಅವರ ಹಿಂದೆ ಆ ಮುಕ್ತಿ ಎನ್ನುವಂಥದ್ದು ಕೂಡ, ಮೋಕ್ಷ ಅನ್ನುವಂಥದ್ದು ಕೂಡ ಕೈ ಜೋಡಿಸಿ ಅವ್ರ ಹಿಂದೆ ಬರುತ್ತಂತೆ, ನನ್ನನ್ನ ಸ್ವೀಕಾರ ಮಾಡುವಂತ. ಹಾಗೆ ಆ ಭಕ್ತರ ನೆಲೆ ಅನ್ನುವಂಥದ್ದು ಮತ್ತೆ ಆ ಭಕ್ತಿ ಸೇವೆಯ ಮಹತ್ವ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ವೇದವ್ಯಾಸರು ಈ ಸಂಗತಿಯನ್ನು ಶ್ರೀಮದ್ ಭಾಗವತದಲ್ಲಿ 1.1.2 ವಿವರಿಸಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ ಧರ್ಮ ಪ್ರೋಚಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಅಂದ್ರೆ ಐಹಿಕತೆಯಿಂದ ಪ್ರಚೋದಿಸಲ್ಪಟ್ಟ ಎಲ್ಲ ಧರ್ಮಗಳು ಸಂಪೂರ್ಣವಾಗಿ ನಿರಾಕರಿಸುವ ಭಾಗವತ ಪುರಾಣವು ಪರಿಶುದ್ಧ ಹೃದಯರಾದ ಭಕ್ತರು ಅರ್ಥ ಮಾಡಿಕೊಳ್ಳಬಹುದಾದ ಅತ್ಯುನ್ನತ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಅಂದ್ರೆ ಯಾರೆಲ್ಲ ಈ ಒಂದು ಧರ್ಮ ಅನ್ನುವಂತ ಹೆಸರಿನಲ್ಲಿ ಇನ್ನು ಇಂದ್ರಿಯ ಭೋಗದ ಒಂದು ಕಾರ್ಯಗಳಲ್ಲಿ ತೊಡಗಿರ್ತಾರೆ, ಕರ್ಮಕಾಂಡಿಯ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ, ಅವರನ್ನ ಸಂಪೂರ್ಣವಾಗಿ ಅಂತಹ ಧರ್ಮಗಳನ್ನ ನಿರಾಕರಿಸುವಂತದ್ದು ಅದು ಭಾಗವತ ಪುರಾಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪರಿಶುದ್ಧ ಹೃದಯರು ಅಂದ್ರೆ ಯಾರು ಭಾಗವತರು ಇರ್ತಾರೆ ಅಥವಾ ಯಾರು ಶುದ್ಧ ಭಕ್ತರು ಇರ್ತಾರೆ ಅಂತವ್ರು ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಅತ್ಯುನ್ನತ ಸತ್ಯವನ್ನ ಪ್ರತಿಪಾದಿಸುತ್ತೆ ಅಂತ ಈ ಒಂದು ಭಾಗವತ ಅನ್ನುವಂಥದ್ದು. ಅತ್ಯುನ್ನತ ಸತ್ಯ ಎಂದರೆ ಸಮಸ್ತರ ಕ್ಷೇಮಾಭಿವೃದ್ಧಿಗಾಗಿ ಮಿಥ್ಯೆಯಿಂದ ವಾಸ್ತವತೆಯನ್ನು ಪ್ರತ್ಯೇಕಿಸುವುದು. ನಿಜವಾದ ಒಂದು ಕ್ಷೇಮ ಅಭಿವೃದ್ಧಿ ಅನ್ನುವಂಥದ್ದು ಎಲ್ಲರಿಗೂ ಯಾವುದು ಅಂತಂದ್ರೆ ಅತ್ಯುನ್ನತ ಸತ್ಯ ಸಮಸ್ತರ ಕ್ಷೇಮಾಭಿವೃದ್ಧಿಗಾಗಿ ಮಿಥ್ಯೆಯಿಂದ ವಾಸ್ತವತೆಯನ್ನ ಪ್ರತ್ಯೇಕಿಸುವುದು. ಅಂದ್ರೆ ಇಲ್ಲಿ ನಾವು ಈ ಒಂದು ಭೌತಿಕ ಜಗತ್ತಿನ ಕರ್ಮಕಾಂಡಿಯ ಇಂದ್ರಿಯ ಭೋಗದ ಸುಖಗಳಲ್ಲಿ ಇದ್ರೆ ಅದು ಯಾರಿಗೂ ನಿಜ ವಾಸ್ತವದಲ್ಲಿ ಒಂದು ಏನಾಗ್ತಾ ಇರುತ್ತೆ ಅಂದ್ರೆ ಕರ್ಮ ಪ್ರತಿಕ್ರಿಯೆಗಳಾಗ್ತಾ ಹೋಗುತ್ತೆ. ಆದ್ರೆ ನಿಜವಾಗ್ಲೂ ಎಲ್ಲರಿಗೂ ಕ್ಷೇಮ ಅನ್ನುವಂಥದ್ದು ಯಾವ್ದ್ರಲ್ಲಿ ಇದೆ ಅಂದ್ರೆ ಈ ಒಂದು ಭಾಗವತ ಧರ್ಮ ಅಂದ್ರೆ ಭಕ್ತಿ ಸೇವೆ ಮಾಡೋದ್ರಲ್ಲಿ ನಮ್ಗೆ ಸಿಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಸತ್ಯವು ತಾಪತ್ರಯಗಳನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ. ಅಂದ್ರೆ ಅಲ್ಲಿ ಕರ್ಮದ ಪ್ರತಿಕ್ರಿಯೆಗಳು ಅನ್ನುವಂಥದ್ದು ಉಂಟಾಗುವುದಿಲ್ಲ, ಅದರ ಒಂದು ಬೇರನ್ನೇ ಅದು ಸುಟ್ಟು ಹಾಕುತ್ತೆ, ಅದರ ಬೇರು ಸಹಿತ ಅದು ಕಿತ್ತಾಕುತ್ತೆ. ವೇದಾಂತ ಸೂತ್ರದ ವಿವರಣೆಯಾದ ಶ್ರೀಮದ್ ಭಾಗವತವು ಪರಮೋ ನಿರ್ಮತ್ಸರಾಣ ಅಸೂಯೆಯಿಂದ ಸಂಪೂರ್ಣವಾಗಿ ಮುಕ್ತರಾಗಿರುವವರಿಗೆ ಉದ್ದಿಷ್ಟವಾಗಿದೆ. ಅಂದ್ರೆ ಯಾರಿಗೆ ಭಗವಂತನಲ್ಲಿ ಅಸೂಯೆ ಅನ್ನುವಂಥದ್ದಿಲ್ಲ ಅಂತವರಿಗೆ ಮಾತ್ರನೇ ಈ ಶ್ರೀಮದ್ ಭಾಗವತ ಅನ್ನುವಂಥದ್ದು. ಅಂದ್ರೆ ಈ ವೇದವ್ಯಾಸರು ಅವರು ವೇದಗಳನ್ನ ನೀಡಿದವರು, ಮತ್ತೆ ಅವರ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನ ರೂಪದಲ್ಲಿ ಅವರೇ ಈ ಒಂದು ಶ್ರೀಮದ್ ಭಾಗವತವನ್ನು ಕೂಡ ನೀಡಿದ್ದಾರೆ. ಅವರೇ ಹೇಳೋದೇನು ಅಂತಂದ್ರೆ ಯಾರಿಗೆ ಭಗವಂತನಲ್ಲಿ ಅಸೂಯೆ ಅನ್ನುವಂಥದ್ದು ಇರುತ್ತೆ ಅಂತವರು ಈ ಒಂದು ಶ್ರೀಮದ್ ಭಾಗವತವನ್ನ ಓದುವುದು ಅವರಿಗೆ ಅದು ಏನಂತ ಹೇಳ್ತಾರೆ, ಅದು ಅಂತವರಿಗಾಗಿ ಅಲ್ಲ ಅಂತ. ಆದ್ರೆ ಇದು ಯಾರಿಗಾಗಿ ಇದೆ ಅಂತಂದ್ರೆ ಯಾರಿಗೆ ಭಗವಂತನಲ್ಲಿ ಅಸೂಯೆ ಅನ್ನುವಂಥದ್ದಿಲ್ಲ, ಭಗವಂತನನ್ನ ಒಡೆಯರಾಗಿ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಿದ್ದಾರೆ ಅಂತವರಿಗಾಗಿ ಮಾತ್ರನೇ ಇರುವಂಥದ್ದು. ಮಾಯಾವಾದಿ ತತ್ವಜ್ಞಾನಿಗಳು ದೇವೋತ್ತಮ ಪರಮ ಪುರುಷನ ಅಸ್ತಿತ್ವದ ಬಗೆಗೆ ಅಸೂಯೆ ತಾಳಿದ್ದಾರೆ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಮಾಯಾವಾದಿಗಳು, ಅವರಿಗೆ ಯಾವಾಗ್ಲೂ ಭಗವಂತನ ಮೇಲೆ ಅಸೂಯೆ ಇರುತ್ತೆ. ಅಂದ್ರೆ ಅವರೇ ಭಗವಂತ ಆಗ್ಬೇಕು, ಭಗವಂತನ ಸ್ಥಾನವನ್ನ ಅವ್ರು ಪಡ್ಕೋಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಭಗವಂತನಲ್ಲಿ ಅಸೂಯೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಆದ್ದರಿಂದ ವೇದಾಂತ ಸೂತ್ರವು ನಿಜವಾಗಿಯೂ ಅವರಿಗೆ ಉದ್ದಿಷ್ಟವಾದದ್ದಲ್ಲ.
ಅಂತವರಿಗೆ ಈ ಒಂದು ವೇದಾಂತ ಸೂತ್ರ ಅಥವಾ ಅದರ ವ್ಯಾಖ್ಯಾನ ಮಾಡುವಂಥದ್ದು ಅವರು ಅದಕ್ಕೆ ಯೋಗ್ಯರಾದವರಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು ಅನಗತ್ಯವಾಗಿ ವೇದಾಂತ ಸೂತ್ರದಲ್ಲಿ ತಮ್ಮ ಮೂಗನ್ನು ತೂರಿಸುತ್ತಾರೆ. ಆ ಆದ್ರೂ ಕೂಡ ಅಂದ್ರೆ ಈ ವೇದಾಂತ ಸೂತ್ರಗಳು ಅನ್ನುವಂಥದ್ದು ಮಾಯಾವಾದಿಗಳಿಗಲ್ಲ. ಆದ್ರೂ ಕೂಡ ಅವರು ಆ ತಮಗಿಷ್ಟ ಬಂದ ಹಾಗೆ ಆ ವೇದಾಂತ ಸೂತ್ರಗಳಿಗೆ ವ್ಯಾಖ್ಯಾನಗಳನ್ನ ಕೊಡುವ ಪ್ರಯತ್ನ ಮಾಡ್ತಾರೆ. ಆದರೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲ. ಆ ವೇದಾಂತ ಸೂತ್ರಗಳನ್ನ ತಿಳ್ಕೊಳ್ಳುವ ಸಾಮರ್ಥ್ಯ ಅನ್ನುವಂಥದ್ದು ಇಲ್ಲ. ಯಾಕೆ ಅಂತಂದ್ರೆ ವೇದಾಂತ ಸೂತ್ರಗಳು ನೇರವಾಗಿ ಭಗವಂತ ಅವನು ಶಕ್ತಾವೇಶ ಅವತಾರದಲ್ಲಿ ವೇದವ್ಯಾಸರು ನೀಡಿರುವಂಥದ್ದು. ಇಲ್ಲಿ ಇವರಿಗೆ ಭಗವಂತನಲ್ಲಿ ಅಸೂಯೆ ಇಟ್ಕೊಂಡು ಅವರು ಆ ಒಂದು ಸೂತ್ರಗಳಿಗೆ ವ್ಯಾಖ್ಯಾನಗಳನ್ನ ಕೊಡುವಂಥದ್ದು ಎಲ್ಲ ಕೃಷ್ಣ ಅಪರಾಧ ಅಂತ ಹೇಳ್ತಾರೆ. ಹಾಗೆ ಅವರು ಕೃಷ್ಣ ಅಪರಾಧವನ್ನ ಎಸಗುತ್ತಾರೆ. ಆದರೆ ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿಲ್ಲ. ಏಕೆಂದ್ರೆ ವೇದಾಂತ ಸೂತ್ರದ ಲೇಖಕನು ಈ ವ್ಯಾಖ್ಯಾನದಲ್ಲಿ ಬರೆದಿರುವಂತೆ ಶ್ರೀಮದ್ ಭಾಗವತವು ಪರಿಶುದ್ಧ ಹೃದಯ ಉಳ್ಳವರಿಗಾಗಿ ಉದ್ದಿಷ್ಟವಾಗಿದೆ. ಅಂದ್ರೆ ಅದು ಶುದ್ಧ ಭಕ್ತರಿಗಾಗಿ ಮಾತ್ರನೇ ಇರುವಂತದ್ದು. ಪರಮೋ ನಿರ್ಮತ್ಸರಾಣ, ವ್ಯಕ್ತಿಯು ಕೃಷ್ಣನ ವಿಷಯದಲ್ಲಿ ಅಸೂಯ ಪರನಾಗಿದ್ದರೆ ವೇದಾಂತ ಸೂತ್ರ ಅಥವಾ ಶ್ರೀಮದ್ ಭಾಗವತವನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಲ್ಲ? ಅಂದ್ರೆ ಈ ಒಂದು ಭಾಗವತ ಅದು ಪರಿಪೂರ್ಣವಾಗಿ ಕೃಷ್ಣನೇ ಮತ್ತೆ ಅವನ ಒಂದು ಭಕ್ತರ ಜೊತೆಯಲ್ಲಿ ಅವನು ಮಾಡಿರುವಂತಹ ಲೀಲೆಗಳನ್ನ ಕುರಿತಾಗಿ ಇರುವಂತದ್ದು. ಯಾರಿಗೆ ಕೃಷ್ಣನ ವಿಷಯದಲ್ಲಿ ದ್ವೇಷ ಭಾವನೆ ಇರುತ್ತೋ ಅಂತವರು ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಯಾವಾದಿಗಳ ಪ್ರಮುಖ ಪ್ರವೃತ್ತಿ ಎಂದರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಅಪಚಾರ ಮಾಡುವುದು. ಉದಾಹರಣೆಗೆ, ನಾವು ಶರಣಾಗತರಾಗಬೇಕೆಂದು ಭಗವದ್ಗೀತೆಯಲ್ಲಿ ಕೃಷ್ಣನು ಒತ್ತಾಯ ಮಾಡಿದ್ದರೂ ಆಧುನಿಕ ಕಾಲದ ಮಹಾವಿದ್ವಾಂಸರು ಮತ್ತು ತತ್ವಜ್ಞಾನಿಗಳು ಎಂದು ಹೇಳಿಕೊಳ್ಳುವವರು ನಾವು ಶರಣಾಗತರಾಗಬೇಕಾದದ್ದು ಕೃಷ್ಣನಿಗಲ್ಲ ಎಂದು ಪ್ರತಿಭಟಿಸಿದ್ದಾರೆ. ಆದ್ದರಿಂದ ಅವರು ಅಸೂಯ ಪರರಾಗಿದ್ದಾರೆ. ಅಂದ್ರೆ ಅವರು ಎಲ್ಲ ಭಗವದ್ಗೀತೆ ಇರ್ಬೋದು, ಭಾಗವತ ಇರ್ಬೋದು, ವೇದಾಂತ ಸೂತ್ರಗಳು ಇರ್ಬೋದು, ಎಲ್ಲದಕ್ಕೂ ಕೂಡ ಅವರು ತಮ್ಮದೇ ಆದ ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಅವ್ರು ಕೊಡುವಂತ ವ್ಯಾಖ್ಯಾನಗಳು ಪ್ರತಿಯೊಂದು ಬಾರಿನೂ ಅದು ಅವರನ್ನ ಕೃಷ್ಣ ಅಪರಾಧಿಗಳನ್ನಾಗಿ ಮಾಡುತ್ತೆ. ಹಾಗಾಗಿ ಈ ಒಂದು ವೇದಾಂತ ಸೂತ್ರ ಇರ್ಬೋದು, ಭಾಗವತ ಇರ್ಬೋದು, ಇದೆಲ್ಲವೂ ಕೂಡ ಅವರಿಗೆ ಉದ್ದಿಷ್ಟವಾದದ್ದು ಅಲ್ಲ. ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಭಗವಂತನೇ ನೇರವಾಗಿ ಹೇಳ್ತಾ ಇದ್ದಾರೆ, ನನಗೆ ಶರಣಾಗತಿಯನ್ನ ನನ್ನನ್ನ ಶರಣಾಗಿ ಬಾ ಅಂತ ಹೇಳಿದ್ರೆ ಅವರು ಇಲ್ಲ ಕೃಷ್ಣನಿಗೆ ಶರಣಾಗುವುದು ಅಲ್ಲ ಅಂತ ಇಲ್ಲಿ ಅವರದೇ ಆದ ಒಂದು ಅರ್ಥದಲ್ಲಿ ಅದನ್ನ ವ್ಯಾಖ್ಯಾನಿಸ್ತಾರೆ. ಆದ್ದರಿಂದ ಅವರು ಅಸೂಯ ಪರರು ಅಂತ ಇಲ್ಲಿ ನಾವು ನೋಡ್ತಾ ಇದ್ವಿ. ನಾನಾ ಬಗೆಯ ಮಾಯಾವಾದಿಗಳು ಕೃಷ್ಣನ ಆದ್ದರಿಂದ ಅವರು ಅಸೂಯ ಪರರಾಗಿದ್ದಾರೆ. ನಾನಾ ಬಗೆಯ ಮಾಯಾವಾದಿಗಳು ಕೃಷ್ಣನ ಬಗೆಗೆ ಅಸೂಯೆ ತಾಳಿರುವುದರಿಂದ ವೇದಾಂತ ಸೂತ್ರದ ಅರ್ಥವನ್ನು ತಿಳಿದುಕೊಳ್ಳುವ ವ್ಯಾಪ್ತಿ ಅವರಿಗಿಲ್ಲ. ಸೊ ಯಾವಾಗ ಅಂದ್ರೆ ಯಾರಿಗೆ ಭಗವಂತನಲ್ಲಿ ಅಸೂಯೆ ಇಲ್ಲ ಅಂತವ್ರು ಮಾತ್ರನೇ ವೇದಾಂತ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಇವರಿಗೆ ಭಗವಂತನ ಮೇಲೆ ಕೃಷ್ಣಾಪರಾಧಿಗಳಾದ ಕಾರಣ ಇವರಿಗೆ ಒಂದು ವ್ಯಾಪ್ತಿ ಅವರಿಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಕೊಚ್ಚಿಕೊಳ್ಳುವಂತೆ ಮುಕ್ತಿಯ ನೆಲೆಯಲ್ಲಿದ್ದರೂ ಕೃಷ್ಣ ಪ್ರೇಮವು ಮುಕ್ತ ಸ್ಥಿತಿಯನ್ನು ಮೀರಿದ್ದು. ಅಂದ್ರೆ ಅವರು ಹೇಳ್ಕೊತಾರೆ, ಈ 4 ಪುರುಷಾರ್ಥಗಳು ಏನಿದೆ ಅದರ ಒಂದು ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ. ನಾವು ಭಗವಂತನಲ್ಲಿ ಸಾಯುಜ್ಯ ಮೋಕ್ಷವನ್ನ ಪಡಿತೀವಿ. ನಮಗೆ ಈ ಒಂದು ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯ ಇದೆ, ಇದನ್ನ ಮಿಥ್ಯೆ ಅಂತ ಹೇಳ್ತೀವಿ ಅಂತೆಲ್ಲ ಹೇಳಿದ್ರು ಕೂಡ ಅವರು ಅದಕ್ಕಿಂತ ಉನ್ನತ ಸ್ಥಿತಿ ಕೃಷ್ಣ ಪ್ರೇಮ ಭಕ್ತಿ ಸೇವೆಯನ್ನ ಒಂದು ನೆಲೆಗೆ ಅವರು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದರು. ಇಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಅದನ್ನು ಪುನರುಚ್ಚರಿಸಿದ್ದಾರೆ. ಅಂದ್ರೆ ಇದನ್ನ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ. ಅಂದ್ರೆ ಯಾರು ಭಗವಂತನಲ್ಲಿ ಅಸೂಯೆಯನ್ನ ಹೊಂದಿರ್ತಾರೆ ಅಂತವರು ಕೃಷ್ಣ ಪ್ರೇಮವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅಪರಾಧಿಗಳು, ಮಾಯಾವಾದಿ, ಅವರ ಭಾಷೆ ಕೇಳಬಾರ್ದು ಅಂತ ಚೈತನ್ಯ ಮಹಾಪ್ರಭುಗಳೇ ಹೇಳ್ತಾರೆ. ಯಾಕೆ ಅಂದ್ರೆ ಅವರು ಕೃಷ್ಣ ಅಪರಾಧಿಗಳು, ಕೃಷ್ಣನನ್ನ ದ್ವೇಷಿಸುವಂತವರು. ಅಂತವರಿಗೆ ಯಾವತ್ತೂ ಕೂಡ ಆ ಭಗವಂತನ ಪ್ರೇಮ ಅನ್ನುವಂಥದ್ದು ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 145. ಪ್ರೇಮಾಹೈತೆ ಕೃಷ್ಣ ಹಾಯ ನಿಜ ಭಕ್ತವಶ, ಪ್ರೇಮಾಹೈತೆ ಪಾಯ ಕೃಷ್ಣೇರ ಸೇವಾ ಸುಖರಸ. ಹರೇ ಕೃಷ್ಣ. ಮಂಜುಳಾ ಸುರೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 145.
ಪ್ರೇಮ ಹೈತೆ ಕೃಷ್ಣ ಹಾಯ ನಿಜ ಭಕ್ತವಶ ಪ್ರೇಮ ಹೈತೆ ಪಾಯ ಕೃಷ್ಣೇರ ಸೇವಾ ಸುಖರಸ ಪ್ರೇಮ ಕೃಷ್ಣ ಪ್ರೇಮ ಹೈತೆ ಇಲ್ಲ ಕೃಷ್ಣ ದೇವೋತ್ತಮ ಪರಮ ಪುರುಷ ಹಯ ಆಗುತ್ತಾನೆ ನಿಜ ಅವನದೇ ಆದ ಭಕ್ತವಶ ಭಕ್ತ ಪರಾಧೀನ ಪ್ರೇಮ ಭಗವತ್ ಪ್ರೇಮ ಹೈತೆ ಇಂದ ಪಾಯ ಅವನು ಪಡೆಯುತ್ತಾನೆ ಕೃಷ್ಣೇರ ಪ್ರಭು ಕೃಷ್ಣನ ಸೇವಾ ಸಕಾರಸ ಭಕ್ತಿ ಸೇವೆ ಎಂಬ ಮಾಧುರ್ಯ ರಸ ಅನುವಾದ ಪರಮೋನ್ನತ ಪರಮೋನ್ನತನಿಗಿಂತ ಉನ್ನತವಾದ ಪರಮಪ್ರಭುವು ಅತ್ಯಂತ ನಗಣ್ಯನಾದ ಭಕ್ತನಿಗೆ ಕೂಡ ಅವನ ಸೇವೆಯ ಕಾರಣದಿಂದಾಗಿ ಅಧೀನನಾಗುತ್ತಾನೆ. ಇದು ಭಕ್ತಿ ಸೇವೆಯ ಸುಂದರ ಮತ್ತು ಉನ್ನತ ಸ್ವಭಾವ. ಅದರ ಕಾರಣದಿಂದಾಗಿ ಅನಂತ ಪ್ರಭುವು ಅನುರೂಪಿ ಜೀವಿಯ ಅಧೀನನಾಗುತ್ತಾನೆ. ಭಕ್ತನು ಪ್ರಭುವಿನೊಡನೆ ಭಕ್ತಿ ಕಾರ್ಯಗಳ ವಿನಿಮಯದಲ್ಲಿ ದಿಟ್ಟವಾಗಿಯೂ ಭಕ್ತಿ ಸೇವೆಯ ದಿವ್ಯ ರಸವನ್ನು ಅನುಭವಿಸುತ್ತಾನೆ. ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನೊಡನೆ ಒಂದಾಗುವುದು ಭಕ್ತನಿಗೆ ಬಹಳ ಮುಖ್ಯವಾದದ್ದಲ್ಲ. ಮುಕ್ತಿ ಸ್ವಯಂ ಮುಕುಲಿತಾಂಜಲಿ ಸೇವತೆ ಸ್ಮಾನ್ ಕೃಷ್ಣ ಕರುಣಾಮೃತ 107. ಶೀಲ ಬಿಲ್ವಮಂಗಳ ಠಾಕೂರರು ಸ್ವಭಾನುಭವದಿಂದ ಮಾತನಾಡುತ್ತಾ ವ್ಯಕ್ತಿಯು ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡರೆ ಮುಕ್ತಿಯು ಅವನಿಗೆ ಅಧೀನವಾಗುತ್ತದೆ ಮತ್ತು ಅಮುಖ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ವ್ಯಕ್ತಿಯು ಎಲ್ಲಾ ಬಗೆಯ ಸೇವೆಗಳನ್ನು ಮಾಡಲು ಸಿದ್ಧವಾಗಿ ಭಕ್ತನ ಮುಂದೆ ನಿಲ್ಲುತ್ತದೆ. ಮುಕ್ತಿಯನ್ನು ಕುರಿತ ಮಾಯಾವಾದಿ ತತ್ವಜ್ಞಾನಿಗಳ ಪ್ರಮಾಣವು ಭಕ್ತನ ಪಾಲಿಗೆ ಬಹಳ ನಗಣ್ಯವಾದದ್ದು. ಏಕೆಂದರೆ ಭಕ್ತಿ ಸೇವೆಯಿಂದ ದೇವೋತ್ತಮ ಪರಮಪುರುಷನೂ ಕೂಡ ಅವನ ಅಧೀನನಾಗುತ್ತಾನೆ. ಇದಕ್ಕೆ ಒಂದು ವಾಸ್ತವ ಉದಾಹರಣೆ ಎಂದರೆ ಪರಮಪ್ರಭು ಕೃಷ್ಣನು ಅರ್ಜುನನ ರಥದ ಸಾರಥಿಯಾಗುತ್ತಾನೆ. ಎರಡೂ ಸೈನ್ಯಗಳ ಮಧ್ಯೆ ರಥವನ್ನು ಬಿಡು, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಎಂದು ಅರ್ಜುನನನ್ನು ಕೇಳಿದಾಗ ಕೃಷ್ಣನ ಅವನ ಆಜ್ಞೆಯನ್ನು ಪಾಲಿಸುತ್ತಾನೆ. ಪರಮಪ್ರಭು ಮತ್ತು ಭಕ್ತನ ನಡುವೆ ಇರುವ ಸಂಬಂಧ ಇಂತಹದು. ಪ್ರಭುವು ಸರ್ವೋತ್ತನಿಗಿಂತಲೂ ಉನ್ನತನಾದರೂ ನಗಣ್ಯನಾದ ಭಕ್ತನಿಗೆ ಅವನ ಪ್ರಾಮಾಣಿಕತೆ ಮತ್ತು ಶುದ್ಧ ಭಕ್ತಿ ಸೇವೆಯ ಬಲದಿಂದಾಗಿ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದಾನೆ. ಮಾತಾಜಿ ಮೇಲ್ ಮಾಡ್ಬೇಕು. ಅಷ್ಟೇ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 145. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪರಮೋನ್ನತನಿಗಿಂತ ಉನ್ನತವಾದ ಪರಮಪ್ರಭು ಅತ್ಯಂತ ನಗಣ್ಯನಾದ ಭಕ್ತನಿಗೆ ಕೂಡ ಅವನ ಭಕ್ತಿ ಸೇವೆಯ ಕಾರಣದಿಂದಾಗಿ ಅಧೀನನಾಗುತ್ತಾರೆ. ನೋಡಿದ್ವಿ ಇವರ ಒಂದು ಅಂತಿಮ ಉದ್ದೇಶ ಗುರಿ ಅಂದ್ರೆ ಏನು ಅಂತಂದ್ರೆ ಅದು ಮೋಕ್ಷ ಅಥವಾ ಮುಕ್ತಿ ಅಂತ ಹೇಳ್ತಾರೆ. ಆದ್ರೆ ಭಕ್ತರಿಗೆ ಹೇಗೆ ಅವರ ಒಂದು ಇದು ಅಂತಂದ್ರೆ ಇಲ್ಲಿ ದೇವೋತ್ತಮ ಪರಮಪುರುಷನೇ ಅಂತಹ ಒಂದು ನಗಣ್ಯ ಭಕ್ತ. ಅವನು ಒಂದು ಭಗವಂತನಿಗೆ ಹೋಲಿಸಿದ್ರೆ ಅವನು ಏನೂ ಅಲ್ಲ. ಆದ್ರೂ ಕೂಡ ಯಾರ ಒಂದು ಭಕ್ತಿ ಎನ್ನುವಂಥದ್ದು ಪ್ರಾಮಾಣಿಕವಾಗಿರುತ್ತೆ, ಯಾರ ಒಂದು ಭಕ್ತಿ ಎನ್ನುವಂಥದ್ದು ಪರಿಶುದ್ಧವಾಗಿರುತ್ತೆ, ಅಂಥವರಿಗೆ ಭಗವಂತ ಅವನು ಅಧೀನನಾಗ್ಬಿಡ್ತಾನೆ, ಅವರ ಒಂದು ಕೈಗೊಂಬೆ ಆಗ್ಬಿಡ್ತಾನೆ. ಇದು ಭಕ್ತಿ ಸೇವೆಯ ಸುಂದರ ಮತ್ತು ಉನ್ನತ ಸ್ವಭಾವ. ಇದು ಎಲ್ಲದಕ್ಕಿಂತ ಮಧುರ ಒಂದು ರಸ ಅಂತ ಇಲ್ಲಿ ನಾವು ನೋಡ್ತಾ ಇದೀವಿ. ಅಂದ್ರೆ ಮುಕ್ತಿ ಎನ್ನುವಂಥದ್ದು ಕೂಡ ಇಂತಹ ಒಂದು ಆನಂದವನ್ನ, ಇಂತಹ ಒಂದು ರಸವನ್ನ, ಇಂತಹ ಒಂದು ಪ್ರೇಮವನ್ನ ಅದು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದರ ಕಾರಣದಿಂದಾಗಿ ಅನಂತ ಪ್ರಭು ಅಣುರೂಪಿ ಜೀವಿಯ ಅಧೀನನಾಗುತ್ತಾನೆ. ಅಂದ್ರೆ ಭಗವಂತ ಅವನು ವಿಭು, ನಾವು ಅಣು. ಆದ್ರೂ ಕೂಡ ಅಂತಹ ಒಂದು ಜೀವಿ ಯಾರಿದ್ದಾನೆ ಅವನು ಪರಿಶುದ್ಧ ಹೃದಯದವನಾಗಿದ್ದು ನಿಷ್ಠೆಯಿಂದ ಅಥವಾ ಪ್ರಾಮಾಣಿಕವಾಗಿ ಅವನು ಯಾವಾಗ ಭಗವಂತನ ಭಕ್ತಿಯಲ್ಲಿ ತೊಡಗ್ತಾನೆ, ಭಗವಂತನನ್ನು ಕೂಡ ಅವನು ಒಲಿಸ್ಕೋತಾನೆ. ಅಂದ್ರೆ ಭಗವಂತ ಕೂಡ ಅವನ ಅಧೀನನಾಗ್ಬಿಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಕ್ತನು ಪ್ರಭುವಿನೊಡನೆ ಭಕ್ತಿ ಕಾರ್ಯಗಳ ವಿನಿಮಯದಲ್ಲಿ ದಿಟ್ಟವಾಗಿಯೂ ಭಕ್ತಿ ಸೇವೆಯ ದಿವ್ಯ ರಸವನ್ನು ಅನುಭವಿಸುತ್ತಾನೆ. ಅಂದ್ರೆ ಇದು ನಿಜವಾದ ಆನಂದ ಅನ್ನುವಂಥದ್ದು, ನಿಜವಾದ ಪ್ರೇಮ, ಭಗವಂತನ ಪ್ರೇಮ ಅನ್ನುವಂಥದ್ದು, ಆ ಒಂದು ರಸ ವಿನಿಮಯ ಅನ್ನುವಂಥದ್ದು. ಇದನ್ನ ಭಕ್ತ ಮತ್ತೆ ಭಗವಂತ ಇಬ್ರು ಆಸ್ವಾದಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷರೊಡನೆ ಒಂದಾಗುವುದು ಭಕ್ತನಿಗೆ ಬಹಳ ಮುಖ್ಯವಾದದ್ದು ಅಲ್ಲ. ಭಗವಂತನ ಜೊತೆ ಒಂದಾಗುವಂಥದ್ದು ಅಂತಂದ್ರೆ ಭಕ್ತನಿಗೆ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಅದು ನರಕಕ್ಕಿಂತ ತುಂಬಾ
ಆ ನರಕ ವೇದನೆ ಏನಿದೆ ಅದಕ್ಕಿಂತ ಕಠೋರವಾದದ್ದು ಅಂತ ಹೇಳ್ತಾನೆ. ಅಂದ್ರೆ ನಾನು ಸಾಯುಜ್ಯ ಮೋಕ್ಷ ಅನ್ನುವಂಥದ್ದು ಎಲ್ಲದಕ್ಕಿಂತ ತುಂಬಾ ಒಂದು ಆ ಕೆಟ್ಟ ಸ್ಥಿತಿ ಅಂತ ಅನ್ಕೋತಾನೆ ಭಕ್ತನಾದವನು. ಅವನಿಗೆ ಅದು ಇಷ್ಟ ಇಲ್ಲ, ಯಾವತ್ತೂ ಇಷ್ಟ ಇಲ್ಲ. ಮುಕ್ತಿ ಸ್ವಯಂ ಮುಕುತಾಂಜಲಿ ಸೇವತೆ ಅಸ್ಮಾನ್. ಅಂದ್ರೆ ಇಲ್ಲಿ ಕೃಷ್ಣ ಕರ್ಣಾಮೃತ 107ರಲ್ಲಿ ಹೇಳಿರುವಂತದ್ದು. ಅಂದ್ರೆ ಬಿಲ್ವಮಂಗಳ ಠಾಕೂರರು ಸ್ವಾನುಭವದಿಂದ ಮಾತನಾಡುತ್ತಾ, ವ್ಯಕ್ತಿಯು ಭಗವತ್ ಪ್ರೇಮವನ್ನು ಬೆಳೆಸಿಕೊಂಡರೆ ಮುಕ್ತಿಯು ಅವನಿಗೆ ಅಧೀನವಾಗುತ್ತದೆ ಮತ್ತು ಅಮುಖ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಅಂದ್ರೆ ಯಾರು ಭಕ್ತನಿದ್ದಾನೆ ಅವನಿಗೆ ಮುಕ್ತಿ ಬೇಕಾಗಿಲ್ಲ. ಭಗವಂತನಲ್ಲಿ ಒಂದಾಗುವಂಥದ್ದು ಅದು ಎಲ್ಲದಕ್ಕಿಂತ ತುಂಬಾ ದಾರುಣವಾದದ್ದು, ತುಂಬಾ ಕೆಟ್ಟದ್ದು. ಅದು ನರಕಕ್ಕಿಂತ ಆ ಆ ಕೀಳು ಅಂತ ಭಾವಿಸ್ತಾನೆ ಭಕ್ತನಾದವನು ಅಂತ. ಆದ್ರೆ ಉಳಿದ ಇನ್ನು 4 ರೀತಿಯ ಮೋಕ್ಷ ಅನ್ನುವಂಥದ್ದು ಇದೆ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ, ಸಾಷ್ಟಿ. ಇವು ಕೂಡ ಅವನ ಹಿಂದೆ ಕೈ ಜೋಡಿಸಿ ಬರುತ್ತಂತೆ. ನನ್ನನ್ನ ಸ್ವೀಕಾರ ಮಾಡುವಂತ ಭಕ್ತರನ್ನ ಹಿಂಬಾಲಿಸ್ತವಂತೆ. ಆದ್ರೆ ಅವನಿಗೆ ಅದರಲ್ಲಿ ಅದು ಮುಕ್ತಿ ಅನ್ನುವಂಥದ್ದು ಅವನಿಗೆ ಅದಕ್ಕೆ ಯಾವುದೇ ಒಂದು ಪ್ರಾಮುಖ್ಯತೆ ಅನ್ನುವಂಥದ್ದೇ ಅವನಿಗೆ ಇದೆ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಅವನು ಭಗವಂತ ಸ್ವತಃ ದೇವೋತ್ತಮ ಪರಮಪುರುಷನೇ ಅವನಿಗೆ ಒಲಿದಿದ್ದಾನೆ, ಅವನ ಅಧೀನನಾಗಿದ್ದಾನೆ, ಅವನ ಜೊತೆಯಲ್ಲಿ ಒಂದು ಸಂಬಂಧವನ್ನ ಇಟ್ಕೊಂಡಿದ್ದಾನೆ, ಅವನ ಜೊತೆಯಲ್ಲಿ ಒಂದು ರಸ ವಿನಿಮಯವನ್ನ ಮಾಡ್ತಾ ಇದ್ದಾನೆ. ಆ ಪ್ರೇಮದಲ್ಲಿ, ಆ ಆನಂದದಲ್ಲಿ ಅವನಿಗೆ ಸಿಗುವಂತ ಖುಷಿ ಈ ಮುಕ್ತಿಯಿಂದ ಅವನಿಗೆ ಆಗ್ಬೇಕಾಗಿದ್ದೇನಿಲ್ಲ. ಮುಕ್ತಿಯು ಎಲ್ಲಾ ಬಗೆಯ ಸೇವೆಗಳನ್ನು ಮಾಡಲು ಸಿದ್ಧನಾಗಿ ಭಕ್ತನ ಮುಂದೆ ನಿಲ್ಲುತ್ತದೆ. ಮುಕ್ತಿಯನ್ನು ಕುರಿತ ಮಾಯಾವಾದಿ ತತ್ವಜ್ಞಾನಿಗಳ ಪ್ರಮಾಣವು ಭಕ್ತನ ಪಾಲಿಗೆ ಬಹಳ ನಗಣ್ಯವಾದದ್ದು. ಅಂದ್ರೆ ಈ ಮಾಯಾವಾದಿಗಳು ಮುಕ್ತಿ ಅಂತಿಮ ಒಂದು ಗುರಿ ಅಂತ ಏನ್ ಸಾಧನೆ ಮಾಡ್ತಾರೋ ಅದು ಭಕ್ತನಾದವನಿಗೆ ಏನೇನೋ ಅದಕ್ಕೆ ಯಾವುದೇ ಒಂದು ರೀತಿಯ ಬೆಲೆ ಅನ್ನುವಂಥದ್ದು ಇಲ್ಲ. ಏಕೆಂದ್ರೆ ಭಕ್ತಿ ಸೇವೆಯಿಂದ ದೇವೋತ್ತಮ ಪರಮಪುರುಷನು ಕೂಡ ಅವನ ಅಧೀನನಾಗುತ್ತಾನೆ. ಇದಕ್ಕೆ ಒಂದು ವಾಸ್ತವ ಉದಾಹರಣೆ ಎಂದರೆ ಪರಮಪ್ರಭು ಕೃಷ್ಣನು ಅರ್ಜುನನ ರಥದ ಸಾರಥಿ ಆಗುತ್ತಾನೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಹೇಗೆ ಭಗವಂತ ಅವನ ಭಕ್ತಾಧೀನ ಆಗ್ತಾನೆ ಅಂತಂದ್ರೆ, ಉದಾಹರಣೆಗೆ ಅರ್ಜುನನ ಸಾರಥಿ ಆಗೋದಕ್ಕೂ ಕೂಡ ಅವನು ಸಿದ್ಧನಾಗ್ತಾನೆ. ಮತ್ತೆ ಅಂತಹ ಭಕ್ತರಿಂದ ಅವನು ಏನಂತ ಹೇಳ್ತಾರೆ, ಅವರು ಮಾಡುವ ಆದೇಶಗಳನ್ನ ಅವನು ಪಾಲನೆ ಮಾಡ್ತಾನೆ. 2 ಸೈನ್ಯಗಳ ಮಧ್ಯೆ ಈ ರಥವನ್ನ ಬಿಡುವಂತ ಆದೇಶ ಮಾಡ್ತಾನೆ ಅರ್ಜುನ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ ಅಂತ. ಆದ್ರೆ ಅರ್ಜುನ ಆ ರೀತಿ ಹೇಳಿದಾಗ ಕೃಷ್ಣ ಅವನ ಆಜ್ಞೆಯನ್ನ ಪಾಲಿಸ್ತಾನೆ. ಅಂದ್ರೆ ಕೈಗೊಂಬೆ ಆಗ್ಬಿಡ್ತಾನೆ. ಭಗವಂತ ಭಕ್ತನ ಕೈಗೊಂಬೆ ಆಗ್ಬಿಡ್ತಾನೆ. ಪರಮಪ್ರಭು ಮತ್ತು ಭಕ್ತನ ನಡುವೆ ಇರುವ ಸಂಬಂಧ ಇಂಥದ್ದು. ಪ್ರಭು ಸರ್ವೋನ್ನತನಿಗಿಂತಲೂ ಉನ್ನತನಾದರೂ ನಗಣ್ಯನಾದ ಭಕ್ತನಿಗೆ ಅವನ ಪ್ರಾಮಾಣಿಕತೆ ಮತ್ತು ಶುದ್ಧ ಭಕ್ತಿ ಸೇವೆಯ ಬಲದಿಂದ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದಾನೆ. ಅಂದ್ರೆ ಭಗವಂತ ತನ್ನ ಶುದ್ಧ ಭಕ್ತರು ಯಾರಿದ್ದಾರೆ, ತನ್ನ ಪ್ರಾಮಾಣಿಕ ಭಕ್ತರು ಯಾರಿದ್ದಾರೆ ಅಂತವರಿಗೆ ಅವನು ಸೇವೆ ಮಾಡೋದಕ್ಕೆ. ನಾವು ವಾಸ್ತವದಲ್ಲಿ ಭಗವಂತನ ಸೇವಕರು. ಆದ್ರೆ ನಮ್ಮ ಒಂದು ಭಕ್ತಿಗೆ, ನಮ್ಮ ಒಂದು ಪ್ರೀತಿಗೆ, ನಮ್ಮ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಭಗವಂತ ಸ್ವತಃ ಅವನು ಕೂಡ ನಮ್ಮ ಸೇವೆ ಮಾಡೋದಕ್ಕೆ ಸಿದ್ಧನಾಗ್ತಾನೆ ಅಂತ ಹೇಳಿ ಉದಾಹರಣೆನ ಹೇಳ್ತಾ ಇದ್ದಾರೆ. ಶ್ಲೋಕ 146. ಸಂಬಂಧ ಅಭಿಧೇಯ ಪ್ರಯೋಜನ ನಾಮ ಈತಿನ ಅರ್ಥ ಸರ್ವ ಸೂತ್ರೇ ಪಾರ್ಯಾವಸನ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಂಬಂಧ ವಿಧೇಯ ಪ್ರಯೋಜನ ನಾಮ ಏತಿನ ಅರ್ಥ ಸರ್ವ ಸೂತ್ರೇ ಪರ್ಯವಸನ. ಸಂಬಂಧ, ನಂಟು, ಅಭಿಧೇಯ, ಆಚಾರಾರ್ಥಕ ಕರ್ತವ್ಯಗಳು, ಪ್ರಯೋಜನ, ಜೀವನದ ಗುರಿ, ನಾಮ, ಹೆಸರು, ಏಯಿ, ಅಲ್ಲಿ, ತಿನ, 3, ಅರ್ಥ, ಭಾವಾರ್ಥ, ಸರ್ವ, ಎಲ್ಲ, ಸೂತ್ರೇ, ವೇದಾಂತ ಸೂತ್ರಗಳಲ್ಲಿ, ಪರ್ಯಾವಾಸನ, ಮುಕ್ತಾಯ. ಅನುವಾದ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನೊಡನೆ ವ್ಯಕ್ತಿಯ ಸಂಬಂಧ, ಈ ಸಂಬಂಧವನ್ನು ಕುರಿತಂತೆ ಕಾರ್ಯಚಟುವಟಿಕೆಗಳು ಮತ್ತು ಜೀವನದ ಅಂತಿಮ ಗುರಿ, ದೇವರ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು. ಈ 3 ವಿಷಯಗಳನ್ನು ವೇದಾಂತ ಸೂತ್ರದ ಪ್ರತಿಯೊಂದು ಸೂತ್ರದಲ್ಲಿಯೂ ವಿವರಿಸಲಾಗಿದೆ. ಏಕೆಂದರೆ ಅವು ಸಮಸ್ತ ವೇದಾಂತ ತತ್ವಜ್ಞಾನದ ತುತ್ತುದಿಯಾಗಿವೆ. ಭಾವಾರ್ಥ. ಶ್ರೀಮದ್ ಭಾಗವತದಲ್ಲಿ 5.5.5 ಹೀಗೆ ಹೇಳಿದೆ, ಪರಭಾವಾಸ್ತವಾದ್ ಅಬೋಧಜಾತೋ ಯಾವಾನ್ನ ಜಿಜ್ಞಾಸತ ಆತ್ಮತತ್ವಂ. ಮಾನವ ಜೀವಿಯು ಎಲ್ಲಿಯವರೆಗೆ ತನ್ನ ಜೀವನದ ಗುರಿಯನ್ನು ತಿಳಿದಿರುವುದಿಲ್ಲವೋ
ಅಲ್ಲಿಯವರೆಗೆ ತನ್ನ ಎಲ್ಲ ಚಟುವಟಿಕೆಗಳಲ್ಲೂ ಪರಾಭವ ಹೊಂದುತ್ತಾನೆ. ಬ್ರಹ್ಮನ್ ಬಗೆಗೆ ಅವನು ಕುತೂಹಲ ತಾಳಿದಾಗ ಜೀವನದ ಗುರಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಅಂತಹ ಜಿಜ್ಞಾಸೆಯೊಡನೆಯೇ ವೇದಾಂತ ಸೂತ್ರವು ಪ್ರಾರಂಭವಾಗುತ್ತದೆ. ಅತತೋ ಬ್ರಹ್ಮ ಜಿಜ್ಞಾಸ. ಮಾನವ ಜೀವಿಗೆ ತಾನು ಯಾರು, ಬ್ರಹ್ಮಾಂಡವೆಂದರೇನು, ದೇವರು ಯಾರು, ತನಗೂ ದೇವರಿಗೂ ಐಹಿಕ ಪ್ರಪಂಚಕ್ಕೂ ಇರುವ ಸಂಬಂಧವೇನು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲವಿರಬೇಕು. ಅಂತಹ ಪ್ರಶ್ನೆಗಳನ್ನು ಬೆಕ್ಕುಗಳು ಮತ್ತು ನಾಯಿಗಳು ಕೇಳಲಾರವು. ನಿಜವಾದ ಮಾನವ ಜೀವಿಯ ಹೃದಯದಲ್ಲಿ ಅಂತಹ ಪ್ರಶ್ನೆಗಳು ಹೇಳಬೇಕು. ಈ 4 ಅಂಶಗಳನ್ನು ಕುರಿತ ಜ್ಞಾನವನ್ನು, ಅಂದರೆ ವ್ಯಕ್ತಿ, ಬ್ರಹ್ಮಾಂಡ, ದೇವರು ಮತ್ತು ಅವುಗಳ ಆಂತರಿಕ ಸಂಬಂಧದ ಜ್ಞಾನ ಎಂದು ಕರೆಯುತ್ತಾರೆ. ಪರಮ ಪ್ರಭುವಿನೊಡನೆ ವ್ಯಕ್ತಿಗಿರುವ ಸಂಬಂಧವು ಸ್ಥಾಪಿತವಾದ ಮೇಲೆ ಮುಂದಿನ ಕಾರ್ಯಕ್ರಮವೆಂದರೆ ಈ ಸಂಬಂಧದಲ್ಲಿ ಕ್ರಿಯಾಶೀಲನಾಗುವುದು. ಇದನ್ನು ಅಭಿಧೇಯ ಎಂದು ಕರೆಯುತ್ತಾರೆ. ಆದರೆ ಪ್ರಭುವಿನೊಡನೆ ಇರುವ ಸಂಬಂಧವನ್ನು ಕುರಿತು ಕಾರ್ಯಚಟುವಟಿಕೆಗಳು ಅಂತಹ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸಿದ ಮೇಲೆ ವ್ಯಕ್ತಿಯು ಭಗವತ್ ಪ್ರೇಮವೆಂಬ ಜೀವನದ ಅತ್ಯುನ್ನತ ಗುರಿಯನ್ನು ತಲುಪಿದಾಗ ಅವನು ಪ್ರಯೋಜನ ಸಿದ್ಧಿ ಅಥವಾ ಮಾನವ ಜೀವನದ ಉದ್ದೇಶದ ಪೂರೈಕೆಯನ್ನು ಗಳಿಸುತ್ತಾನೆ. ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರದಲ್ಲಿ ಈ ವಿಷಯಗಳನ್ನು ಬಹಳ ಜಾಗರೂಕತೆಯಿಂದ ವಿವರಿಸಲಾಗಿದೆ. ಈ ಸೂತ್ರಗಳ ಅನ್ವಯ ವೇದಾಂತ ಸೂತ್ರಗಳನ್ನು ಅರ್ಥ ಮಾಡಿಕೊಳ್ಳದವನು ಕೇವಲ ತನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾನಷ್ಟೇ. ಇದು ಶ್ರೀಮದ್ ಭಾಗವತದ ಹೇಳಿಕೆ. ಧರ್ಮಸ್ತು ಅನುತಿಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸೂಯಃ ನೋತ್ಪದಾಯೇದ್ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಒಬ್ಬ ವ್ಯಕ್ತಿಯು ಘನ ವಿದ್ವಾಂಸನಾಗಿರಬಹುದು, ತನ್ನ ಕರ್ತವ್ಯವನ್ನು ಬಹಳ ಸೊಗಸಾಗಿ ನಿರ್ವಹಿಸುತ್ತಿರಬಹುದು. ಆದರೆ ಅವನು ಕೊನೆಯಲ್ಲಿ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಕುತೂಹಲವನ್ನು ತಳೆಯದಿದ್ದರೆ ಮತ್ತು ಶ್ರವಣಂ ಕೀರ್ತನಂ ಕೇಳುವುದು ಮತ್ತು ಜಪಿಸುವುದು ಇವುಗಳಲ್ಲಿ ನಿರ್ಲಕ್ಷ್ಯವನ್ನು ತಾಳಿದ್ದರೆ ಅವನು ಮಾಡಿದುದೆಲ್ಲ ಸಮಯ ವ್ಯರ್ಥವೇ ಆಗುತ್ತದೆ. ತಾವು ಬ್ರಹ್ಮಾಂಡ ಅಭಿವ್ಯಕ್ತಿ ಮತ್ತು ದೇವೋತ್ತಮ ಪರಮಪುರುಷ ಇವುಗಳ ನಡುವಣ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳದೆ ಮಾಯಾವಾದಿ ತತ್ವಜ್ಞಾನಿಗಳು ಕೇವಲ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅವರ ಆಧ್ಯಾತ್ಮಿಕ ಜಿಜ್ಞಾಸೆಗೆ ಯಾವುದೇ ಬೆಲೆಯಿಲ್ಲ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 146. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನೊಡನೆ ವ್ಯಕ್ತಿಯ ಸಂಬಂಧ, ಆ ಸಂಬಂಧವನ್ನು ಕುರಿತಂತೆ ಕಾರ್ಯಚಟುವಟಿಕೆಗಳು ಮತ್ತು ಜೀವನದ ಅಂತಿಮ ಗುರಿ, ದೇವರ ಬಗೆಗೆ ಪ್ರೇಮವನ್ನು ಬೆಳೆಸಿಕೊಳ್ಳುವುದು, ಈ 3 ವಿಷಯಗಳನ್ನು ವೇದಾಂತ ಸೂತ್ರದ ಪ್ರತಿಯೊಂದು ಸೂತ್ರದಲ್ಲಿ ವಿವರಿಸಲಾಗಿದೆ. ಏಕೆಂದರೆ ಅವು ಸಮಸ್ತ ವೇದಾಂತ ತತ್ವಜ್ಞಾನದ ತುದಿಯಾಗಿದೆ. ಅಂದ್ರೆ ಈ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಇಲ್ಲಿ ವೇದಾಂತ ಸೂತ್ರದಲ್ಲಿ ಯಾವುದರ ಬಗ್ಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಸಂಬಂಧ, ಅಭಿದಯ ಮತ್ತೆ ಪ್ರಯೋಜನ ಜ್ಞಾನದ ಬಗ್ಗೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಜೊತೆ ನಮ್ಮ ಸಂಬಂಧ ಮತ್ತೆ ಆ ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡುವಂಥದ್ದು, ಕೊನೆಗೆ ಭಗವಂತನ ಪ್ರೇಮವನ್ನ ಪಡ್ಕೊಳ್ಳುವಂಥದ್ದು, ಈ ವಿಷಯವನ್ನ ಕುರಿತಾಗಿಯೇ ಆ ವೇದಾಂತ ಸೂತ್ರದಲ್ಲಿ ನಮಗೆ ಅತಿ ಹೆಚ್ಚಾಗಿ ಮತ್ತೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಮದ್ ಭಾಗವತದಲ್ಲಿ 5.5 ಹೀಗೆ ಹೇಳಿದೆ: ಪರಾಭವ ಸತ್ ತದ್ ತಾವತ್ ಅಬೋಧ ಜಾತು ಯಾವಾನ್ ನ ಜಿಜ್ಞಾಸತ ಆತ್ಮತತ್ವ. ಮಾನವ ಜೀವಿಯು ಎಲ್ಲಿಯವರೆಗೆ ತನ್ನ ಜೀವನದ ಗುರಿಯನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ತನ್ನ ಎಲ್ಲಾ ಚಟುವಟಿಕೆಗಳಲ್ಲೂ ಪರಾಭವ ಹೊಂದುತ್ತಾನೆ. ಅಂದ್ರೆ ಎಲ್ಲಿವರೆಗೂ ನಮ್ಗೆ ಬದುಕಿನ ಗುರಿ ದೇವೋತ್ತಮ ಪರಮ ಪುರುಷ, ಅವನ ಸೇವೆ ಮಾಡ್ಬೇಕು ಮತ್ತೆ ಅವನ ಜೊತೆ ಒಂದು ಆ ಪ್ರೇಮ ರಸ ವಿನಿಮಯವನ್ನ ಸಂಬಂಧವನ್ನ ಮತ್ತೆ ಪುನರ್ಸ್ಥಾಪನೆ ಮಾಡ್ಬೇಕು ಅನ್ನೋದನ್ನ ಅವನು ಎಲ್ಲಿವರೆಗೂ ಅವ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವ್ನು ಮಾಡಿದೆಲ್ಲವೂ ಕೂಡ ಅವನಿಗೆ ಸೋಲೆ. ಅದರಿಂದ ಅವನಿಗೆ ಸೋಲಷ್ಟೇ ಸಿಗುತ್ತೆ. ಅಂದ್ರೆ ಅವನ ಕರ್ಮಗಳು ಪ್ರತಿಯಾಗಿ ಅವನಿಗೆ ಏನಂತ ಹೇಳ್ತಾರೆ, ಅದರ ಒಂದು ಪ್ರತಿಕ್ರಿಯೆಗಳನ್ನ ಕೊಡ್ತಾ ಹೋಗುತ್ತೆ. ಅದು ಅವನಿಗೆ ನಿಜವಾದ ಪರಾಭವ. ಬ್ರಹ್ಮನ್ ಬಗೆಗೆ ಅವನು ಕುತೂಹಲ ತಾಳಿದಾಗ ಜೀವನದ ಗುರಿಯನ್ನ ಅರ್ಥ ಮಾಡಿಕೊಳ್ಳುತ್ತಾನೆ.
ಬ್ರಹ್ಮನ್ ಅಂದ್ರೆ ಏನು ಅಂತ ನಾವು ನಿನ್ನೆ ನೋಡಿದ್ವಿ. ಬ್ರಹ್ಮನ್, ಪರಬ್ರಹ್ಮನ್ ಅಂತ ಎಲ್ಲಿ ಬಂದ್ರು ಕೂಡ ಪ್ರಭುಪಾದರು ಏನಂತ ಹೇಳಿದ್ರು, ಅದು ದೇವೋತ್ತಮ ಪರಮ ಪುರುಷನನ್ನ ಕುರಿತಾಗಿ ಹೇಳ್ತಿರುವಂತದ್ದು ಅಂತ. ಹಾಗೆ ಎಲ್ಲಿವರೆಗೂ ಅವನಿಗೆ ದೇವೋತ್ತಮ ಪರಮ ಪುರುಷನ ಬಗ್ಗೆ ಕುತೂಹಲ, ಅವನನ್ನು ತಿಳ್ಕೊಳ್ಳುವಂತಹ ಒಂದು ಉತ್ಸಾಹ ಅವನಲ್ಲಿ ಬರೋದಿಲ್ಲ, ಆ ಜಿ ಆ ಒಂದು ಜೀವನದ ಗುರಿಯನ್ನ ಅವನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದನ್ನೇ ತಿಳ್ಕೊಂಡ್ರೆ ಮಾತ್ರನೇ ಅವನಿಗೆ ಆ ಒಂದು ಮನುಷ್ಯ ಜನ್ಮ ಸಿಕ್ಕಿದಕ್ಕೆ ಸಾರ್ಥಕ ಆಗುತ್ತೆ. ಅಂತಹ ಜಿಜ್ಞಾಸೆಯೊಡನೆಯೇ ವೇದಾಂತ ಸೂತ್ರ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ವೇದಾಂತ ಸೂತ್ರದ ಮೊದಲ ಒಂದು ಸೂತ್ರ ಯಾವುದು ಅಂದ್ರೆ ಅತತೋ ಬ್ರಹ್ಮ ಜಿಜ್ಞಾಸ. ಅತತೋ ಬ್ರಹ್ಮ ಜಿಜ್ಞಾಸ ಅಂತಂದ್ರೆ, ಆದ್ದರಿಂದ ನೀನೀಗ ಬ್ರಹ್ಮ ಜಿಜ್ಞಾಸೆನ ಮಾಡು ಅಂತ. ಅಂದ್ರೆ ನೀನು 84 ಲಕ್ಷ ಯೋನಿಗಳನ್ನ ದಾಟಿ ಈಗ ಮನುಷ್ಯ ಜನ್ಮವನ್ನ ಪಡೆದಿದ್ಯಾ, ಹಾಗಾಗಿ ಈಗ ಮನುಷ್ಯ ಜನ್ಮ ಸಿಕ್ಕಿದೆ ನಿನಗೆ. ಪ್ರಾಣಿಗಳಿಗೆ ಅವುಗಳಿಗೆ ಜ್ಞಾನ ಬುದ್ಧಿ ಎನ್ನುವಂಥದ್ದು ಇಲ್ಲ, ಹಾಗಾಗಿ ಅವರಿಗೆ ಬ್ರಹ್ಮ ಜಿಜ್ಞಾಸೆ ಮಾಡುವ ಅರ್ಹತೆ ಕೂಡ ಇಲ್ಲ. ಆದ್ರೆ ಮನುಷ್ಯನಾದ ಮೇಲೆ ನಿನಗೆ ಆ ಒಂದು ಅವಕಾಶ ಸಿಕ್ಕಿದೆ, ಈಗ ಸಿಕ್ಕಿದೆ. ಆ ರೀತಿ ನೀನು ಪರಬ್ರಹ್ಮನನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡುವಂತ ಇಲ್ಲಿ ಆ ಒಂದು ವೇದಾಂತ ಸೂತ್ರ ನಮ್ಗೆ ತಿಳಿಸ್ಕೊಡುತ್ತೆ. ಮಾನವ ಜೀವಿಗೆ ತಾನು ಯಾರು, ಮೊದಲಿಗೆ ತನ್ನ ಬಗ್ಗೆ ಜಿಜ್ಞಾಸೆ ಬರಬೇಕು. ನಾನು ಯಾರು ಅನ್ನುವಂಥದ್ದು, ದೇಹನ, ಆತ್ಮನ, ಆತ್ಮ ಅಂದ್ರೆ ನನ್ನ ಸ್ವರೂಪ ಏನು, ಇದೆಲ್ಲ ತಿಳಿಬೇಕು. ಬ್ರಹ್ಮಾಂಡ ಅಂದ್ರೆ ಏನು ಅಂದ್ರೆ ಈ ಒಂದು ಭೌತಿಕ ಜಗತ್ತು ನನ್ನನ್ನ ಈ ಭವಸಾಗರದಲ್ಲಿ ಹಾಕಿದರೆ, ಈ ಭವಸಾಗರ ಅನ್ನುವಂಥದ್ದು ಏನು, ಇದು ಯಾಕೆ ಇಲ್ಲಿ ಇದೆ, ಮತ್ತೆ ಅಲ್ಲಿ ನಾನು ಹೇಗೆ ಬಂದೆ, ದೇವರು ಯಾರು, ಮತ್ತೆ ನಾನು ವಾಸ್ತವದಲ್ಲಿ ಯಾರ ಒಂದು ಸೇವಕ ಅನ್ನುವಂಥದ್ದು, ಅವನ ಸ್ವರೂಪ ಏನು, ಅವನ ಮಹತ್ವ ಏನು, ಅದನ್ನು ತಿಳ್ಕೊಳ್ಳುವಂಥದ್ದು. ತನಗೂ ದೇವರಿಗೂ ಐಹಿಕ ಪ್ರಪಂಚಕ್ಕೂ ಇರುವ ಸಂಬಂಧವೇನು, ಈ ಪ್ರಕೃತಿ, ಜೀವಾತ್ಮ, ಪರಮಾತ್ಮ ಇವರಿಗಿರುವಂತಹ ಸಂಬಂಧವನ್ನ ತಿಳ್ಕೊಳ್ಬೇಕು. ಅದನ್ನೇ ಇಲ್ಲಿ ತಿಳ್ಕೊಳ್ಳುವ ಕುತೂಹಲ ಅನ್ನುವಂಥದ್ದು ಮನುಷ್ಯನಿಗೆ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಒಂದು ಕುತೂಹಲ ಯಾವುದೋ ಒಂದು ಪ್ರಾಣಿಗಳು ಅಥವಾ ಬೆಕ್ಕು ನಾಯಿಗಳಿಗೂ ಅವುಗಳಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಅಂತಹ ಒಂದು ಜ್ಞಾನ ಭಗವಂತ ಕೊಟ್ಟಿಲ್ಲ. ನಿಜವಾದ ಮಾನವ ಜೀವಿಯ ಹೃದಯದಲ್ಲಿ ಅಂತಹ ಪ್ರಶ್ನೆಗಳು ಏಳಬೇಕು. ಮನುಷ್ಯ ಅಂತ ಆದ್ಮೇಲೆ ನಮಗೆ ಅದರ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನುವಂಥದ್ದು ಇರೋದು ಇಂತಹ ಒಂದು ಜಿಜ್ಞಾಸೆ ಅವನಲ್ಲಿ ಹುಟ್ಟಿದಾಗಲೇ. ಈ 4 ಅಂಶಗಳನ್ನು ಕುರಿತ ಜ್ಞಾನವನ್ನು ಅಂದರೆ ವ್ಯಕ್ತಿ, ಜೀವಾತ್ಮ, ಬ್ರಹ್ಮಾಂಡ, ಪ್ರಕೃತಿ, ದೇವರು, ಪರಮಾತ್ಮ, ಮತ್ತೆ ಅವುಗಳ ಆಂತರಿಕ ಸಂಬಂಧ, ಆ ಮೂರಕ್ಕೂ ಇರುವಂತಹ ಒಂದು ಸಂಬಂಧ, ಇದನ್ನೇ ಸಂಬಂಧ ಜ್ಞಾನ ಅಂತಾನು ಇಲ್ಲಿ ಕರೀತಾ ಇದ್ದಾರೆ. ಪರಮಪ್ರಭುವಿನೊಡನೆ ವ್ಯಕ್ತಿಗಿರುವ ಸಂಬಂಧವು ಸ್ಥಾಪಿತವಾದ ಮೇಲೆ ಮುಂದಿನ ಕಾರ್ಯಕ್ರಮವೆಂದರೆ ಆ ಸಂಬಂಧದಲ್ಲಿ ಕ್ರಿಯಾಶೀಲನಾಗುವುದು. ಅಂದ್ರೆ ನಮ್ಗೆ ಈ ಜ್ಞಾನ ಸಿಗ್ಬೇಕು, ನಾನು ಭಗವಂತನ ಸೇವಕ, ನನ್ನ ಒಡೆಯ ಪರಮಾತ್ಮ, ಉತ್ತಮ ಪರಮ ಪುರುಷ, ಈ ಒಂದು ಮಾಯೆಯಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಈ ಒಂದು ಭವಸಾಗರದಲ್ಲಿ ನಾನು ಬಂದು ಈ ಪ್ರಕೃತಿಯಲ್ಲಿ ನಾನು ಇಂತಹ ಒಂದು ದೇಹ, ಇಂತಹ ಒಂದು ಜನ್ಮವನ್ನು ಪಡೆದಿದ್ದೀನಿ. ಯಾಕೆ ಅಂತಂದ್ರೆ ನಾನು ಒಡೆಯನಾಗ್ಬೇಕು ಅಂತ ತಪ್ಪು ಮನಸ್ಥಿತಿಯಲ್ಲಿದ್ದ ಕಾರಣ ಈಗ ಆಗಿದೆ. ಈಗ ನನಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾನೆ ಪರಮಾತ್ಮ ಪ್ರಕೃತಿಯ ಮೂಲಕ. ಹಾಗಾಗಿ ನಾನು ಮತ್ತೆ ಭಗವಂತನ ಜೊತೆ ನನ್ನ ಸಂಬಂಧವನ್ನ ಪುನರ್ ಸ್ಥಾಪನೆ ಮಾಡ್ಬೇಕು ಅಂತಂದಾಗ ಅವನೇನ್ ಮಾಡ್ತಾನೆ, ಭಗವಂತನ ಭಕ್ತಿಯಲ್ಲಿ ತೊಡಗ್ತಾನೆ. ಈ ಒಂದು ಭಕ್ತಿಯಲ್ಲಿ ತೊಡಗುವಂಥದ್ದು ಗುರು ಮುಖೇನ ಅವನ್ಗೆ ಸಿಗ್ಬೇಕು, ಗುರುಗಳ ಮಾರ್ಗದರ್ಶನದಲ್ಲಿ ಅವನದನ್ನ ಮಾಡ್ಬೇಕು. ಅದನ್ನೇ ಇಲ್ಲಿ ಅಭಿದಯ ಅಂತ ಕರೀತಾ ಇದ್ದಾರೆ. ನಂತರ ಪ್ರಭುವಿನೊಡನೆ ಇರುವ ಸಂಬಂಧವನ್ನು ಕುರಿತ ಕಾರ್ಯಚಟುವಟಿಕೆಗಳು ಅಂತಹ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸಿದ ಮೇಲೆ ವ್ಯಕ್ತಿಯು ಭಗವತ್ ಪ್ರೇಮವೆಂಬ ನಿಜವಾದ ಅತ್ಯುನ್ನತ ಗುರಿಯನ್ನು ತಲುಪಿದಾಗ ಅವನು ಪ್ರಯೋಜನ ಸಿದ್ಧಿ ಅಥವಾ ಮಾನವ ಜೀವನದ ಉದ್ದೇಶದ ಪೂರೈಕೆಯನ್ನು ಗಳಿಸುತ್ತಾನೆ. ಕ್ರಮೇಣ ಈ ಭಕ್ತಿ ಸೇವೆ ಎನ್ನುವಂಥದ್ದು, ಸಾಧನ ಭಕ್ತಿ, ವೈದಿ ಭಕ್ತಿ ಎನ್ನುವಂಥದ್ದು ಅದು ಭಗವಂತನ ಪ್ರೇಮವನ್ನ ಪಡೆಯುವ 9 ಹಂತಗಳು ಬರುತ್ತೆ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠೆ, ರುಚಿ, ಆಸಕ್ತಿ, ಭಾವ, ಹೀಗೆ ಕ್ರಮೇಣ ಅವನು ಪ್ರೇಮದ ಹಂತದವರೆಗೆ ತಲುಪ್ತಾನೆ. ಯಾವಾಗ ಭಗವಂತನ ಪ್ರೇಮ ಅನ್ನುವಂಥದ್ದು ಅವನಿಗೆ ಸಿಗುತ್ತೆ, ಅದನ್ನೇ ಪ್ರಯೋಜನ ಸಿದ್ಧಿ ಅಂತ ಹೇಳಿ ಕರೀತಾ ಇದ್ದಾರೆ. ಮಾನವ ಜೀವನದ ಉದ್ದೇಶದ ಪೂರೈಕೆಯನ್ನು ಅವನು ಮಾಡ್ಕೋತಾರೆ. ಬ್ರಹ್ಮಸೂತ್ರ ಅಥವಾ ವೇದಾಂತ ಸೂತ್ರದಲ್ಲಿ ಈ ಒಂದು ವಿಷಯಗಳನ್ನ ಬಹಳ ಜಾಗರೂಕತೆಯಿಂದ ವಿವರಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸಂಬಂಧ ಅಭಿದಯ, ಜ್ಞಾನದ ಸಂಬಂಧ ಅಭಿದಯ, ಪ್ರಯೋಜನದ ಬಗ್ಗೆ ಈ ವೇದಾಂತ ಸೂತ್ರ ಅನ್ನುವಂಥದ್ದು ತುಂಬಾ ಜಾಗರೂಕತೆಯಿಂದ ಅದನ್ನೇ ವಿವರಿಸುತ್ತೆ ಈ ವೇದಾಂತ ಸೂತ್ರಗಳು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಸೂತ್ರಗಳ ಅನ್ವಯ ವೇದಾಂತ ಸೂತ್ರವನ್ನು ಅರ್ಥ ಮಾಡಿಕೊಳ್ಳದವನು ಕೇವಲ ತನ್ನ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದಾನಷ್ಟೇ. ಯಾರಾದ್ರೂ ಈ ವಿಚಾರವನ್ನ ಕುರಿತು ಮನುಷ್ಯ ಜನ್ಮ ಪಡೆದಾಗ ಅವನಿಗೆ ಯಾವುದೇ ಒಂದು ಜಿಜ್ಞಾಸೆ ಇಲ್ಲ, ಕುತೂಹಲ ಇಲ್ಲ ಅಂತಂದ್ರೆ ಅವನ ಜೀವನನೇ, ಅವನ ಇಡೀ ಬದುಕೇ ಅದು ವ್ಯರ್ಥ. ಅವನು 2 ಕಾಲಿನ ಪ್ರಾಣಿಯಾಗಿಷ್ಟೇ ಉಳಿತಾನೆ. ಅವನಿಗೆ ಮನುಷ್ಯ ಜನ್ಮ ಸಿಗುವ ಬದಲು ಪ್ರಾಣಿಯಾಗಿ ಅವನು ಮತ್ತೆ ಇನ್ನೊಂದು ಜನ್ಮ ಪಡಿಬಹುದಾಗಿತ್ತು ಅಂತ ಹೇಳಿ
ತಿಳಿಬೇಕಾಗುತ್ತೆ. ಇದು ಶ್ರೀಮದ್ ಭಾಗವತದ ಹೇಳಿಕೆ. ಧರ್ಮ ಸ್ವಾಂ ಅನುಷ್ಠಿತಾಃ ಪುಂಸಾಂ ವಿಶ್ವಕ್ಸೇನ ಕಥಾಸೂಯಃ ನೋತ್ಪಾದಯೇದ್ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಒಬ್ಬ ವ್ಯಕ್ತಿಯು ಘನ ವಿದ್ವಾಂಸನಾಗಿರಬಹುದು, ತನ್ನ ಕರ್ತವ್ಯಗಳನ್ನು ಬಹಳ ಸೊಗಸಾಗಿ ನಿರ್ವಹಿಸುತ್ತಿರಬಹುದು, ಆದರೆ ಅವನು ಕೊನೆಯಲ್ಲಿ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಕುತೂಹಲವನ್ನು ತಳೆಯದಿದ್ದರೆ ಮತ್ತು ಶ್ರವಣ ಕೀರ್ತನ ಕೇಳುವುದು ಮತ್ತೆ ಜಪಿಸುವುದು ಇವುಗಳಲ್ಲಿ ನಿರ್ಲಕ್ಷ್ಯವನ್ನು ತಾಳಿದ್ದರೆ ಅವನು ಮಾಡಿದ್ದೆಲ್ಲ ಸಮಯ ವ್ಯರ್ಥ ಆಗುತ್ತದೆ. ಅಂದ್ರೆ ಈಗ ಒಬ್ಬ ವ್ಯಕ್ತಿ ನಾವು ನೋಡ್ತೀವಿ, ಸಮಾಜದಲ್ಲಿ ಅನೇಕ ಜನ ಇದ್ದಾರೆ, ಅದರಲ್ಲಿ ನಮ್ಮ ಪ್ರಕಾರ ಯಾರು ಅತ್ಯಂತ ಏನಂತ ಹೇಳ್ತಾರೆ ಸಕ್ಸಸ್ಫುಲ್ ಆಗಿರುವಂತ ವ್ಯಕ್ತಿ ಅಂತಂದ್ರೆ ಯಾರು ಅಂತಂದ್ರೆ ಹೆಚ್ಚು ಜ್ಞಾನ ಪಡೆದಿರ್ತಾನೆ, ಶ್ರೀಮಂತಿಕೆ ಪಡೆದಿರ್ತಾನೆ, ಮತ್ತೆ ಅವನು ಸುಖವಾದ ಜೀವನ ಮಾಡ್ತಾ ಇರ್ತಾನೆ, ಅಥವಾ ಸಮಾಜದಲ್ಲಿ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೆಸರು ಗಳಿಸಿರ್ತಾನೆ. ಇವನೇ ಆ ವಿದ್ವಾಂಸ ಅಥವಾ ಅಂತವನೇ ಜೀವನದಲ್ಲಿ ಅವನು ಏನಾದ್ರೂ ಒಂದು ಸಾಧನೆ ಮಾಡಿದ್ದಾನೆ ಅಂತ ಅನ್ಕೋತೀವಿ. ಆದ್ರೆ ಅಂತಹ ವ್ಯಕ್ತಿ ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಕೂಡ ಅವನು ಯಾವತ್ತೂ ಭಗವಂತನಿಗೆ ಶರಣಾಗೋದಿಲ್ಲ, ಭಕ್ತಿ ಕಾರ್ಯಗಳನ್ನ ಮಾಡೋದಿಲ್ಲ, ಅವನಿಗೆ ಭಗವಂತನ ವಿಚಾರವಾಗಿ ಕೇಳೋದಕ್ಕೆ ಅಥವಾ ಭಗವಂತನ ಸಂಕೀರ್ತನೆ ಮಾಡೋದಕ್ಕೆ ಅವನಿಗೆ ಆಸಕ್ತಿ ಇಲ್ಲ. ಅವನು ಇಡೀ ಜೀವನ ಅವನು ಎಷ್ಟೇ ಒಳ್ಳೆಯವನಾಗಿದ್ರು, ಅವನು ಎಷ್ಟೇ ಪುಣ್ಯ ಕಾರ್ಯಗಳನ್ನ ಮಾಡಿದ್ರು ಅದೆಲ್ಲವೂ ಕೂಡ ಇಲ್ಲಿ ವ್ಯರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತಾವು ಬ್ರಹ್ಮಾಂಡದ ಅಭಿವ್ಯಕ್ತಿ ಮತ್ತು ದೇವೋತ್ತಮ ಪರಮ ಪುರುಷ ಇವುಗಳ ನಡುವಣ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳದ ಮಾಯಾವಾದಿ ತತ್ವಜ್ಞಾನಿಗಳು ಕೇವಲ ತಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ. ಅವರ ಆಧ್ಯಾತ್ಮಿಕ ಜಿಜ್ಞಾಸೆಗೆ ಯಾವುದೇ ಬೆಲೆ ಇಲ್ಲ. ಅಂದ್ರೆ ಅವರು ಆಧ್ಯಾತ್ಮಿಕವಾಗಿ ಪರಿಪೂರ್ಣತೆಯನ್ನು ಸಾಧಿಸ್ಬೇಕು ಅನ್ನೋ ಉದ್ದೇಶ ಇದೆ, ಆದ್ರೆ ಮಾರ್ಗ ಅವ್ರು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆ ಯಾವುದೇ ಒಂದು ರೀತಿಯ ಒಂದು ಪರಿಪೂರ್ಣತೆ ಅನ್ನೋದು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಇಡೀ ಜನ್ಮ ಅನ್ನುವಂಥದ್ದು ಅದು ವ್ಯರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಇಡೀ ಬದುಕೇ ಅದು ವ್ಯರ್ಥ ಆಗ್ತಾ ಇದೆ. ಯಾಕೆ ಅಂದ್ರೆ ಅವರು ಭಗವಂತನಲ್ಲಿ ಅಸೂಯೆಯನ್ನ ಪಡ್ತಾ ಇದ್ದಾರೆ, ಮತ್ತೆ ಭಗವಂತನಲ್ಲಿ ಅಸೂಯೆಯನ್ನ ಬೆಳೆಸ್ಕೊಂಡಿದ್ದಾರೆ, ಮತ್ತೆ ಭಗವಂತನಿಗೆ ಶರಣಾಗುವ ಒಂದು ಮನಸ್ಥಿತಿಯಲ್ಲಿ ಅವರಿಲ್ಲ, ಮತ್ತೆ ಭಗವಂತನ ಕುರಿತಾಗಿ ಕೇಳುವಂಥದ್ದು ಅಥವಾ ಅವನ ಜೊತೆ ಸಂಬಂಧವನ್ನ ತಿಳ್ಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಅವರು ಮೊದಲ ಹೆಜ್ಜೆಯಲ್ಲೇ ಅವರು ಮಾರ್ಗ ಏನಂತಾರೆ ಅದು ದಾರಿ ತಪ್ಪಿದ್ದಾರೆ. ಹಾಗಾಗಿ ಅವರು ಅವರ ಇಡೀ ಬದುಕು, ಅವರ ಮನುಷ್ಯ ಜನ್ಮವೇ ಅದು ವ್ಯರ್ಥ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ನೋಡ್ತೀವಿ, ಪ್ರತಿದಿನ ವಿಧ ವಿಧವಾದ ಪ್ರಸಾದಗಳನ್ನ ಮಾಡ್ತೀವಿ, ಅದಕ್ಕಾಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಎಷ್ಟೋ ಸಮಯ ಅದನ್ನ ಮಾಡೋದಕ್ಕೆ ಏನೆಲ್ಲ ಬೇಕೋ ಅದನ್ನ ತರೋದಕ್ಕಾಗಿ ಅದರಲ್ಲೇ ನಮ್ಮ ಬದುಕು ಹೊಟ್ಟೋಗುತ್ತೆ. ನಮ್ಮ ನಿಜವಾದ ಮನುಷ್ಯ ಜನ್ಮದಲ್ಲಿ ನಾವು ನಿಜವಾಗ್ಲೂ ಏನ್ ಮಾಡ್ತಾ ಇದೀವಿ ಅಂತ ಒಂದು ನಿಮಿಷ ನಾವು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಎಷ್ಟು ಸಮಯ ಕೊಡ್ತಾ ಇದೀವಿ ಭಗವಂತನಿಗೋಸ್ಕರ ಅಥವಾ ನಮ್ಮ ಮನುಷ್ಯ ಜನ್ಮದ ಪರಿಪೂರ್ಣತೆಗೋಸ್ಕರ ಅಂತ ನೋಡಿದ್ರೆ ನಾವು ಕೊಡ್ತಾ ಇರುವ ಸಮಯ ತುಂಬಾ 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 ಲೆಕ್ಕಕ್ಕೆ ಬರೋದಿಲ್ಲ. ಅದೇ ತೀರಾ ಕಡಿಮೆ ಅಂತ ಹೇಳ್ತೀವಿ. ಅಂದ್ರೆ ಈಗ ಯಾವ್ದಾದ್ರೂ ಈ ತರ ಕ್ಲಾಸ್ ಸಿಕ್ಕಿದಾಗ ನಾವು ಇದ್ರ ಬಗ್ಗೆ ಸ್ವಲ್ಪ ಕುತ್ಕೊಂಡು ಒಂದು ಅರ್ಧ ಗಂಟೆ ಸ್ವಲ್ಪ ಯೋಚನೆ ಮಾಡ್ತೀವಿ ಅಷ್ಟೇ. ಮತ್ತೆ ತಿರುಗಿ ಈ ತರ ಕ್ಲಾಸ್ ಸಿಕ್ಕುತ್ತೋ ಇಲ್ವೋ, ಮತ್ತೆ ಇಂತ ಒಂದು ಶಬ್ದಗಳು ನಮ್ಮ ಕಿವಿಗಳಿಗೆ ಬೀಳುತ್ತೋ ಇಲ್ವೋ, ತಿರುಗಿ ಎಲ್ಲ ಮರ್ತೋಗ್ತೀವಿ. ಮತ್ತೆ ನಾವು ಅದೇ ಯಥಾ ಪ್ರಕಾರ ಪ್ರಾಣಿ ಜೀವನನೇ ಮಾಡ್ತಾ ಇರ್ತೀವಿ ಹೆಚ್ಚಾಗಿ. ಹಾಗಾಗಿ ಎಷ್ಟು ಸಮಯ ಒಂದು ದಿನದಲ್ಲಿ ಅಥವಾ ಇಡೀ ಜನ್ಮದಲ್ಲಿ ನಾವು ಕೊಡ್ತಾ ಇದೀವಿ ಅಂತ ನೋಡಿದ್ರೆ ಅದರಲ್ಲಿ ಅರ್ಧಕ್ಕೆ ಅರ್ಧ ನಿದ್ದೆನಲ್ಲೇ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಅರ್ಧ ಆಯುಷು ನಿದ್ದೆನಲ್ಲೇ ಹೋಗುತ್ತೆ ಅಂತ. ಉಳಿದರ್ಧ ಆಯುಷು ಇಂದ್ರಿಯ ಭೋಗ ಅದನ್ನ ಪಡ್ಕೊಳ್ಳೋದಕ್ಕೆ, ಇಂದ್ರಿಯ ಭೋಗ ಅಲ್ಲ ಅಂದ್ರೂ ಕೂಡ ಈ ದೇಹ ಪೋಷಣೆಗೋಸ್ಕರ ನಾವು ಮಾಡ್ತಾ ಇರುವಂತಹ ಕತ್ತೆಗಳ ಹಾಗೆ ದುಡಿತಾ ಇರೋ ಕೆಲಸ. ಅದರ ಮಧ್ಯದಲ್ಲಿ ನಮಗೆ ಸಿಗುವಂತದ್ದು ಅತಿ ಅಲ್ಪ ಸಮಯ. ಆ ಅತಿ ಅಲ್ಪ ಸಮಯದಲ್ಲೂ ಕೂಡ ಗುರುಗಳ ಒಂದು ಕೃಪೆ ಇಲ್ಲ, ಭಗವಂತನ ಕೃಪೆ ಇಲ್ಲ ಅಂತಂದ್ರೆ ಈ ಒಂದು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಈ ಜ್ಞಾನದ ವಿಷಯವಾಗಿ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಸಿಗೋದು ಅತಿ ಅಪರೂಪ, ಆದ್ರೆ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಸೊ ಹೀಗೆ ಈ ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತದ್ದು, ಯಾರು ಅವರು ಪ್ರತಿ ಇಡೀ ದಿನದಲ್ಲೇ ಮಾಡೋ ಕೆಲಸದಲ್ಲಿ ಎಷ್ಟು ಸಮಯ ಅವರು ಭಗವಂತನನ್ನ ಕುರಿತು ಕೇಳ್ತಾರೆ, ಜಪಿಸ್ತಾರೆ, ಅದರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅನ್ನುವಂಥದ್ದು ಅವರ ಬದುಕಿನ ಪರಿಪೂರ್ಣತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಂತ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಲಿಸೋಣ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹೇಳಿದ್ರಲ್ಲಿ ಎಲ್ಲಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಷ್ಟು ತಿಳಿತು ಅಷ್ಟು ಹೇಳಿದ್ದೀನಿ. ಯಾರಾದ್ರೂ ತಪ್ಪಿದ್ದಲ್ಲಿ ಸರಿ ಮಾಡ್ಬೋದು. ಹರಿಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರದು ಧನ್ಯವಾದಗಳು ಮಾತಾಜಿ. ಎಲ್ಲಾರ್ದು ಅಟೆಂಡೆನ್ಸ್ ಆಗಿದ್ರೆ ನಾನು ಎಕ್ಸಿಟ್ ಮಾಡ್ತೇನೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಕ್ಸಿಟ್ ಮಾಡೋದ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಅಟೆಂಡೆನ್ಸ್ ಹಾಕಿದ್ಯದಲ್ವಾ?
ಹಾಕಿದೀವಿ ಮಾತಾಜಿ. ಹಾಕಿದ್ದೀವಿ ಮಾತಾಜಿ. ಓಕೆ ಮಾತಾಜಿ ಎಂಡ್ ಮಾಡ್ತೀನಿ. ಧನ್ಯವಾದಗಳು.